ನೆನ್ನೆ ನೋಡಿದ್ವಿ ನಾವು ಕ್ಯಾಂಡಲ್ಸ್ ಹೆಂಗ್ ಓಪನ್ ಆಗುತ್ತೆ, ಐ ಯಾವುದು ಲೋ ಯಾವುದು, ಓಪನ್ ಹೆಂಗ್ ಆಗ್ತಿದೆ ಕ್ಲೋಸ್ ಹೆಂಗ್ ಆಗ್ತಿದೆ, ಬುಲ್ಲಿಶ್ ಅಲ್ಲಿ ಹೆಂಗೆ ಬೆರಿಶ್ ಅಲ್ಲಿ ಹೆಂಗೆ. ಸೊ ಇದೆಲ್ಲ ಓಕೆ, ಒಂದು ಓವರ್ ವ್ಯೂ ಸಿಕ್ತು. ಇವತ್ತು ಕ್ಯಾಂಡಲ್ ಸ್ಟಿಕ್ಸ್ ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡೋಣ. ಮಾರ್ಕೆಟ್ ಅಲ್ಲಿ ಕ್ಯಾಂಡಲ್ ಸ್ಟಿಕ್ ಒಂದ್ ಕ್ಯಾಂಡಲ್ ಆದ್ರೇನೆ ನೆಕ್ಸ್ಟ್ ಮಾರ್ಕೆಟ್ ಮೂವ್ ಆಗಕ್ ಸಾಧ್ಯ. ಈ ಕ್ಯಾಂಡಲ್ಸ್ ಅಂದ್ರೆ ಬರೀ ಯಾವ್ದಾದ್ರು ಒನ್ ಟೈಮ್ ಫ್ರೇಮ್ ಅಲ್ಲಿ ಆಗ್ತಿರಲ್ಲ, ಅದು ಎಲ್ಲಾ ಟೈಮ್ ಫ್ರೇಮ್ ಅಲ್ಲೂ. ಈಗ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಒಂದ್ ಕ್ಯಾಂಡಲ್ ಫಾರ್ಮ್ ಆಯ್ತು ಅಂದ್ರೆ ಅದ್ರೊಳಗಡೆ ನೀವು 15 ಮಿನಿಟ್ಸ್ ಹೋದ್ರೆ 1 ಅವರ್ ಕ್ಯಾಂಡಲ್ ಇಷ್ಟು ಉದ್ದ ಇದ್ರೆ 15 ಮಿನಿಟ್ಸ್ ಅಲ್ಲಿ 15 ಮಿನಿಟ್ಸ್ 4 ಕ್ಯಾಂಡಲ್ ಈ ತರ ಇರುತ್ತೆ. ಆ 15 ಮಿನಿಟ್ಸ್ ಕ್ಯಾಂಡಲ್ ಸೇರಿಸಿ 1 ಅವರ್ದು ಒಂದ್ ಕ್ಯಾಂಡಲ್. ಇದೇ ತರ 4 ಅವರ್ಸ್ ಕ್ಯಾಂಡಲ್ಗೆ ಹೋದ್ರೆ 1 ಅವರ್ ಕ್ಯಾಂಡಲ್ ಸೇರಿಸಿ 4 ಅವರ್ಸ್ ಒಂದ್ ಕ್ಯಾಂಡಲ್ ಆಗಿರುತ್ತೆ. ಸೊ ಈಗ ನೋಡಿ, ಈಗ ನಾನಿರೋದು 4 ಅವರ್ ಅಲ್ಲಿ ತೋರಿಸ್ತೀನಿ ನಾನು ಇವಾಗ ಎಕ್ಸಾಂಪಲ್ ಒಂದು. ಸೊ ಇವಾಗ ನೋಡ್ಬೋದು ನೀವು, ಇದೊಂದು ಕ್ಯಾಂಡಲ್ ಇದೆ. ಏನಂತ ಇದೆ 3:30. ಇಲ್ಲಿ ಕೆಳಗಡೆ ನೀವು ನೋಡಿದ್ರೆ ಆ ಕ್ಯಾಂಡಲ್ ಆದಾಗ ಎಷ್ಟೊತ್ತಾಗಿದೆ ಟೈಮು, 3:30 ಓಪನ್ ಆಗಿರೋ ಕ್ಯಾಂಡಲ್ ಇದು. ಸೊ ಈ 3:30 ಕ್ಯಾಂಡಲ್ ಮುಗಿಯಕ್ಕೆ 4 ಅವರ್ಸ್ ಬೇಕಾಗುತ್ತೆ. 3:30 ಇಂದ 4 ಅವರ್ಸ್ ಅಂದ್ರೆ 7:30. ಸೊ 7:30ಗೆ ಏನಾಯ್ತು, ನೆಕ್ಸ್ಟ್ ಕ್ಯಾಂಡಲ್ ಓಪನ್ ಆಯ್ತು. ಸೊ ಇದೊಂದು ಕ್ಯಾಂಡಲ್ ನೀವು 3:30 ಇಂದ 4:30 ವರೆಗೂ ಒಂದೇ ಕ್ಯಾಂಡಲ್ ಮೇಲೆ ಹೋಗುತ್ತೆ, ಒಂದ್ ಸ್ವಲ್ಪ ಕೆಳಗಡೆ ಬರುತ್ತೆ, ಈ ತರ ಆಡ್ತಾ ಇರುತ್ತೆ. ಸೊ ನೀವು ಏನ್ ಆಗ್ತಿದೆ ಕರೆಂಟ್ಲಿ ಅಂತ ನೋಡ್ಬೇಕಂದ್ರೆ 1 ಅವರ್ಗೆ ಹೋಗ್ತೀರಾ. 1 ಅವರ್ ಅಲ್ಲಿ 3:30 ಎಲ್ಲಿದೆ, 3:30 ಇಲ್ಲಿದೆ. ಸೊ ಆ 4 ಅವರ್ ಕ್ಯಾಂಡಲ್ ಆಗಕ್ಕೆ 1 ಅವರ್ ಅಲ್ಲಿ ನೋಡಿ ಏನೇನಾಗಿದೆ ಅಂತ. ಸೊ 1 ಅವರ್ ಅಲ್ಲಿ ನೋಡಿ ಏನೇನಾಗಿದೆ ಅಂತ. 4:30, ಸಾರಿ 3:30ಗೆ ಒಂದ್ ಕ್ಯಾಂಡಲ್ ಆಗಿದೆ, 4:30ಗೊಂದು, 5:30ಗೊಂದು, 6:30ಗೊಂದು. ಇದು 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 ಸೇರಿಸಿ 4 ಅವರ್ದು ಒಂದ್ ಕ್ಯಾಂಡಲ್ ಆಗಿತ್ತು. ಸೊ ಈ ತರ ನೆಕ್ಸ್ಟ್ ಈ 1 ಅವರ್ದು ಹಂಗೇನೆ 15 ಮಿನಿಟ್ಸ್ ಅಲ್ಲಿ ಅದನ್ನ 4 ಕ್ಯಾಂಡಲ್ ಇರುತ್ತೆ. ಸೊ 15 ಮಿನಿಟ್ಸ್ 5 ಮಿನಿಟ್ಸ್ ಹೋಗಿ ನೋಡಿದ್ರೆ ಅದ್ರಲ್ಲಿ 3 ಕ್ಯಾಂಡಲ್ ಬೇಕು. 5 ಮಿನಿಟ್ಸ್ 3 ಕ್ಯಾಂಡಲ್ ಸೇರಿಸಿ 15 ಮಿನಿಟ್ಸ್ ಆಗುತ್ತೆ. ಸೊ 5 ಮಿನಿಟ್ದು ಒಂದ್ ಕ್ಯಾಂಡಲ್ ಆಗ್ಬೇಕಂದ್ರೆ 1 ಮಿನಿಟ್ದು 5 ಕ್ಯಾಂಡಲ್ ಇರುತ್ತೆ. ಸೊ ಈ ತರ ಒಂದೊಂದಾಗ ಒಳಗಡೆ ಒಳಗಡೆ ಹೋಗ್ತಾ ಇದ್ರೆ ದೊಡ್ಡ ದೊಡ್ಡದಾಗಿ ಹೋಗುತ್ತೆ. ನಿಮ್ಗೆ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ನೀವು 4 ಅವರ್ ನೋಡಿ ಇಷ್ಟೇ ಕಾಣ್ತಾ ಇರೋದು ನಿಮ್ಗೆ. ಇಲ್ಲಿ ಏನಾಗಿದೆ, ಕೆಳಗಡೆ ಬಂದಿದೆ, ಮೇಲೋಗಿದೆ, ಕೆಳಗಡೆ ಬಂದಿದೆ, ಈಗ ಮತ್ತೆ ಮೇಲ್ ಹೋಗ್ತಾ ಇದೆ. 1 ಅವರ್ ಅಲ್ಲಿ ನೋಡಿದ್ರೆ ನಿಮ್ಗೆ ಇನ್ನೂ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಹಿಂಗ್ 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 ನಿಧಾನಕ್ಕೆ ಹಿಂಗ್ ಹೋಗಿದೆ, ಇಲ್ಲಿ ಬಿದ್ದಾದ್ಮೇಲೆ ನಿಧಾನಕ್ಕೆ ಮತ್ತೆ ಹಿಂಗ್ ಹೋಗಿದೆ. 15 ಮಿನಿಟ್ಸ್ಗೆ ಅಂದ್ರೆ ಇನ್ನೂ ಜಾಸ್ತಿ ಬರುತ್ತೆ ಕ್ಯಾಂಡಲ್ಸ್ ಅಲ್ಲಿ. ಇದೆಲ್ಲ ಮೂವ್ ಬರೀ 4-5 ಕ್ಯಾಂಡಲ್ ಅಲ್ಲಿ ತೋರಿಸ್ಬಿಡ್ತು 4 ಅವರ್ ಅಲ್ಲಿ. ಕೆಳಗಡೆ ಟೈಮ್ ಫ್ರೇಮ್ಸ್ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಜಾಸ್ತಿ ಕ್ಯಾಂಡಲ್ಸ್, ಸೇಮ್ ಪ್ಯಾಟರ್ನ್ ಇರುತ್ತೆ ಬಟ್ ಜಾಸ್ತಿ ಕ್ಯಾಂಡಲ್ಸ್ ಇರುತ್ತೆ. ಈ ತರ ಕ್ಯಾಂಡಲ್ಸ್ ಬೇರೆ ಬೇರೆ ಟೈಮ್ ಫ್ರೇಮ್ ಅಲ್ಲಿ ಹೈಯರ್ ಟೈಮ್ ಫ್ರೇಮ್ಸ್ ಹೋದಂಗೆ ಕ್ಯಾಂಡಲ್ಸ್ ಕಮ್ಮಿ ಆಗುತ್ತೆ, ಲೋವರ್ ಟೈಮ್ ಫ್ರೇಮ್ಸ್ ಬಂದಂಗೆ ಕ್ಯಾಂಡಲ್ಸ್ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಓಕೆ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಏನೇನ್ ಮಾಡಿದ್ವಿ ನೆನಪಿದೆ ನಿಮ್ಗೆ? ಫೋರೆಕ್ಸ್ ಅಂದ್ರೆ ಏನು, ಕರೆನ್ಸಿ ಪೇರ್ಸ್ಗಳು, ಮತ್ತೆ ಬೈ ಸೆಲ್ ಯಾವ ತರ ವರ್ಕ್ ಆಗುತ್ತೆ, ಬೈ ಮಾಡಿದ್ರೆ ಹೆಂಗೆ, ಸೆಲ್ ಮಾಡಿದ್ರೆ ಯಾವ ತರ, ಪಿಪ್ಸ್ ಕ್ಯಾಲ್ಕುಲೇಟ್ ಮಾಡೋದು ಎಲ್ಲ. ಸೊ ಓಕೆ, ಪಿಪ್ಸ್ ಅಂದ್ರೆ ಏನು, ಕ್ಯಾಲ್ಕುಲೇಷನ್ ಎಲ್ಲ ಇಲ್ಲ, ಜಸ್ಟ್ ಪಿಪ್ಸ್ ಅಂದ್ರೆ ಏನು ಅಂತ ಎಲ್ಲ ಅರ್ಥ ಮಾಡಿಸಿದ್ದೆ. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡೋದೆಲ್ಲ ನಾವು ನೆಕ್ಸ್ಟ್ ಯಾವಾಗ ನೋಡ್ತೀವಿ ಅಂದ್ರೆ, ನಾನು ತೋರಿಸ್ತೀನಲ್ಲ ಈ ತರ ಹೋಯ್ತು, ಈ ತರ ಇದು ಹಂಗೆ ಹಿಂಗೆ ಅಂತ. ಸೊ ಅವಾಗೆಲ್ಲ ಗೊತ್ತಾಗುತ್ತೆ ನಿಮ್ಗೆ. ಸೊ ನಿಮಗೆ ಆ ನೆನ್ನೆ ಮಾಡಿದ ಎಕ್ಸ್ಪ್ಲನೇಷನ್ ಅಲ್ಲಿ ಲೆವರೇಜ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ, ಹೌದಾ? ಸೊ ಲೆವರೇಜ್ ಅಂದ್ರೆ ಇವಾಗ ಕ್ಲೀನ್ ಆಗಿ ಎಲ್ಲರಿಗೂ ಗೊತ್ತಾಗಿದ್ಯಾ? ಸೊ ಓಕೆ, ಲೆವರೇಜ್ ಅಂದ್ರೆ ಗೊತ್ತಾಗಿದೆ. ಪಿಪ್ಸ್ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಜನಕ್ಕೆ ಗೊತ್ತಿಲ್ಲ, ಸ್ವಲ್ಪ ಜನಕ್ಕೆ ಅಷ್ಟೇ ಗೊತ್ತಿರೋದು ಇನ್ನೂನು. ಆ ಪಿಪ್ಸ್ ಕ್ಯಾಲ್ಕುಲೇಷನ್ ನಾನು ಒಂದು ಕ್ಲೀನ್ ಆಗಿ ಫುಲ್ ವಿಡಿಯೋ ಅದೊಂದು ಅವತ್ತು ಬರೀ ಅದ್ ಮಾತ್ರ ಮಾಡ್ಬೇಕಂತ ಇದ್ದೀನಿ. ಅದಕ್ಕೆ ಅಲ್ಲೇ ಎಕ್ಸ್ಪ್ಲೇನ್ ಮಾಡಿಲ್ಲ, ಯಾಕಂದ್ರೆ ಒಂದೇ ಸಲ ಹೇಳ್ಬಿಟ್ರೆ ಮೂರ್ ಮೂರ್ ತರ ಇದೆ ಪಿಪ್ಸ್ ಕ್ಯಾಲ್ಕುಲೇಷನ್. ಒಂದೇ ಸಲ ಹೇಳಿದ್ರೆ ತುಂಬಾ ಕನ್ಫ್ಯೂಸ್ ಆಗುತ್ತೆ, ನಿಮ್ಗೆ ಅರ್ಥ ಆಗಲ್ಲ. ಸೊ ಅದಕ್ಕೆ ಇನ್ನೂ ಅದ್ ಹಂಗೆ ಇಟ್ಟಿದ್ದೀನಿ. ಸೊ ಓಕೆ, ಕ್ಯಾಂಡಲ್ ಸ್ಟಿಕ್ಸ್ ಅಂದ್ರೆ ಏನಪ್ಪಾ? ಕ್ಯಾಂಡಲ್ ಸ್ಟಿಕ್, ಒಂದು ಕ್ಯಾಂಡಲ್ ಸ್ಟಿಕ್ ಅಂದ್ರೆ ಏನು? ಇದ್ರಲ್ಲಿ ಎರಡ್ ತರ ಇದೆ. ಒಂದು ಬುಲ್ಲಿಶ್, ಮೇಲ್ ಹೋಗಕ್ಕೆ ಬೈ ಮಾಡಕ್ಕೆ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಸೆಲ್ ಮಾಡ್ಬೇಕಾದ್ರೆ ಇಲ್ಲ ಕೆಳಗಡೆ ಹೋಗಕ್ಕೆ ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಈ ಎರಡು ಕ್ಯಾಂಡಲ್ ಸ್ಟಿಕ್ಸ್ ಏನ್ ನಮ್ಗೆ ಅರ್ಥ ಮಾಡಿಸುತ್ತೆ ಅಂದ್ರೆ, ಗ್ರೀನ್ ಬಂದ್ರೆ ಮೇಲ್ ಹೋಗಕ್ ಟ್ರೈ ಮಾಡ್ತಾ ಇದೆ, ರೆಡ್ ಬಂದ್ರೆ ಕೆಳಗಡೆ ಹೋಗಕ್ ಟ್ರೈ ಮಾಡ್ತಾ ಇದೆ, ಇಷ್ಟೇ, ಇನ್ನೇನ್ ಅರ್ಥ ಇಲ್ಲ ಅದ್ರಲ್ಲಿ. ಅದ್ರಲ್ಲೂ ನೀವು ನೆನ್ನೆ ನೋಡಿದ್ರಿ ಕ್ಯಾಂಡಲ್ ಇದು ಬುಲ್ಲಿಶ್ ಅಂದ್ಮೇಲೆ, ಬುಲ್ಲಿಶ್ ಕ್ಯಾಂಡಲ್ ಅಂದ್ರೆ ಕೆಳಗಡೆಯಿಂದ ಮೇಲ್ ಹೋಗ್ತಿದೆ ಅಂತ ಅರ್ಥ. ಸೊ ಓಪನ್ ಇಲ್ಲ ಆಗುತ್ತೆ, ಒಂದ್ ಸ್ವಲ್ಪ ಕೆಳಗಡೆ ವಿಕ್ ಎಸಿಯುತ್ತೆ, ಇಲ್ಲಿವರೆಗೂ ಲೋ ಹೋಗಿದೆ, ಅದಾದ್ಮೇಲೆ ಏನಾಗಿದೆ, ಮತ್ತೆ ಮೇಲೆ ಅಲ್ಲಿ ಇಲ್ಲಿವರೆಗೂ ಮೇಲ್ ಹೋಗಿದೆ, ಐ ಕ್ರಿಯೇಟ್ ಮಾಡಿದೆ, ಅಲ್ಲಿವರೆಗೂ ಐ ಹೋಗಿತ್ತು, ಮತ್ತೆ ಕ್ಲೋಸ್ ಆಗಿದೆ ಅಲ್ಲಿ ಇಲ್ಲಿ. ಸೊ ಈ ತರ ಬಾಡಿ ಎಷ್ಟಿರುತ್ತೆ ಅದು ಓಪನ್ ಕ್ಲೋಸ್, ವಿಕ್ ಏನಿರುತ್ತೆ ಅದು ಐ ಲೋ. ಬೆರಿಶ್ ಅಲ್ಲೂ ಅಷ್ಟೇನೆ, ಬೆರಿಶ್ ಅಂದ್ರೆ ಕೆಳಗಡೆ ಹೋಗ್ತಾ ಇದೆ, ಕೆಳಗಡೆ ಹೋಗ್ಬೇಕಾದ್ರೆ ಸ್ಟಾರ್ಟ್ ಆಗೋದು ಎಲ್ಲಿ, ಮೇಲೆ. ಸೊ ಓಪನ್ ಇಲ್ಲ ಆಗುತ್ತೆ, ಬಾಡಿ ಕ್ಲೋಸ್ ಇರೋದು
ಬಾಡಿ ಅಲ್ಲಿ ನಿಂತು ಕ್ಲೋಸ್ ಅಲ್ಗಾಯ್ತು 15 ಮಿನಿಟ್ಸ್ ಕ್ಯಾಂಡಲ್ಲು ಅಂತ. ಮತ್ತೆ ಐ ಮತ್ತೆ ಲೋ ಅಲ್ಲಿವರೆಗೂ ಹೋಗ್ ಬಂತು ಅಂತ, ಇಷ್ಟೇನೆ, ಇನ್ನೇನಿಲ್ಲ. ಸೊ ನಿಮ್ಗೆ ಈ ನೋಟ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ನಿಮ್ಗೆ, ಕ್ಲೀನಾಗಿ ಅಲ್ಲೂ ನೀವು ನೋಡ್ಕೋಬಹುದು ಇವಾಗ ಮಿಸ್ ಆದ್ರೂ. ಕ್ಯಾಂಡಲ್ ಸ್ಟಿಕ್ಸ್ ತುಂಬಾ ಸಿಂಪಲ್, ಇವೆಲ್ಲ ಬೇಸಿಕ್. ಅರ್ಥ ಆಗಿಲ್ಲ ಅಂದ್ರೆ ನೀವು ಬರ್ಕೊಳ್ಳಿ, ನೋಡಿ ನೀವೇ ಹೋಗಿ ಕ್ಯಾಂಡಲ್ಸ್ ಚಾರ್ಟ್ ಓಪನ್ ಮಾಡಿದಾಗ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ನೋಡಿ, ಬುಲ್ಲಿಶ್ ಕ್ಯಾಂಡಲ್ ಹೆಂಗಪ್ಪ ನಾವು ರೀಡ್ ಮಾಡೋದು? ಬುಲ್ಲಿಶ್ ಕ್ಯಾಂಡಲ್, ಬೆರಿಶ್ ಕ್ಯಾಂಡಲ್ ಅಂತ ಎಲ್ಲ ಹೇಳ್ತಿದಾರಲ್ಲ, ಹೆಂಗೆ ರೀಡ್ ಮಾಡೋದು ಅಂದ್ರೆ, ಬೈಯರ್ಸ್ ಯಾರಾದ್ರೂ ಇವಾಗ ಒಂದ್ ಮಾರ್ಕೆಟ್ ಅಲ್ಲಿ ಒಂದ್ ಪ್ರೈಸ್ ಅಲ್ಲಿ ಇದೆ, ಗೋಲ್ಡ್ ಒಂದ್ ಪ್ರೈಸ್ ಅಲ್ಲಿ ಇದೆ, ಬೈಯರ್ಸ್ ಬಂದು ಜಾಸ್ತಿ ಬೈ ಮಾಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಆಗಿ ಹೋಗ್ತಾ ಇರುತ್ತೆ ಪ್ರೈಸ್. ಈಗ ನಡೀತಾ ಇರುತ್ತೆ ಪ್ರೈಸ್, ಒಂದ್ ಕ್ಯಾಂಡಲ್, ಗ್ರೀನ್ ಕ್ಯಾಂಡಲ್ ಸ್ಟಾರ್ಟ್ ಆಗುತ್ತೆ, ಬೈಯರ್ಸ್ ಬಂದ್ರು ಅಂದ ತಕ್ಷಣ ಅದೇನಾಗುತ್ತೆ, ಜಾಸ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಏನಾದ್ರ ಅರ್ಥ, ಮೇಲ್ಗಡೆ ಹೋಗ್ತಿದೆ ಮಾರ್ಕೆಟ್ ಅಂತ ನಮ್ಗೆ ಇಂಡಿಕೇಶನ್ ಕೊಡ್ತಾ ಇರುತ್ತೆ. ಅದನ್ನ ಹೆಂಗೆ ನಾವು ಫೈಂಡ್ ಔಟ್ ಮಾಡೋದು ಚಾರ್ಟ್ ಅಲ್ಲಿ ಅಂದ್ರೆ, ಈ ಗ್ರೀನ್ ಕ್ಯಾಂಡಲ್ಸ್ ಇಂದ. ಸೆಲ್ ಅಲ್ಲೂ ಅಷ್ಟೇನೆ, ಸೆಲ್ ಅಲ್ಲಿ ಏನಾಗುತ್ತೆ, ಸೆಲ್ಲರ್ಸ್ ಬರ್ತಾರೆ, ಗೋಲ್ಡ್ ಇವಾಗ ಜಾಸ್ತಿ ಹೋಗ್ಬಿಟ್ಟಿದೆ, ಇವಾಗ ಏನ್ ಮಾಡ್ತಾರೆ, ಗೋಲ್ಡ್ ಸೆಲ್ಲರ್ಸ್ ಬಂದು ಸೆಲ್ ಮಾಡಕ್ ಟ್ರೈ ಮಾಡ್ತಾರೆ. ಸೆಲ್ ಮಾಡಕ್ ಟ್ರೈ ಮಾಡಿದಾಗ ಮೊಮೆಂಟಮ್ ಜೋರಾಗಿ ಬೀಳಕ್ ಸ್ಟಾರ್ಟ್ ಆಗುತ್ತೆ ಮಾರ್ಕೆಟ್. ಈಗ ಬೀಳದ್ನ ನಾವ್ ಹೆಂಗ್ ಕಂಡು ಹಿಡಿತೀವಿ, ಚಾರ್ಟ್ಸ್ ಅಲ್ಲಿ ರೆಡ್ ಕ್ಯಾಂಡಲ್ ದೊಡ್ಡ ದೊಡ್ಡದಾಗಿ ಫಾರ್ಮ್ ಆಗ್ತಾ ಇರುತ್ತೆ, ಸೊ ಸೆಲ್ಲರ್ಸ್ ತುಂಬಾ ಕಂಟ್ರೋಲ್ ಅಲ್ಲಿ ಇದ್ದಾರೆ ಅಂತ ಅರ್ಥ. ಅವಾಗ ಏನಾಗುತ್ತೆ, ಮಾರ್ಕೆಟ್ ರೆಡ್ ಕ್ಯಾಂಡಲ್ ಏನಾಗುತ್ತೆ, ಜಾಸ್ತಿ ಜಾಸ್ತಿ ಆಗ್ತಾ ದೊಡ್ಡ ದೊಡ್ಡ ರೆಡ್ ಕ್ಯಾಂಡಲ್ಸ್ ಫಾರ್ಮ್ ಆಗುತ್ತೆ. ಇಷ್ಟೇನೆ ಸಿಂಪಲ್. ಬೈ ಆಗೋದು, ಬೈಯರ್ಸ್ ಕಂಟ್ರೋಲ್ ಬರ್ತಾರೆ, ಸೆಲ್ ಮಾಡ್ಬೇಕಾದ್ರೆ ಸೆಲ್ಲರ್ಸ್ ಕಂಟ್ರೋಲ್ ಅಲ್ಲಿ ಇರ್ತಾರೆ, ಅಷ್ಟೇ. ಸೊ ನೆಕ್ಸ್ಟ್ ಇವಾಗ ಕ್ಯಾಂಡಲ್ ಹೆಂಗಪ್ಪ ಫಾರ್ಮ್ ಆಗುತ್ತೆ, ಸಿಂಪಲ್ ಆಗಿ ಬೇಸಿಕ್ ಆಗಿ ನೋಡಿದ್ರೆ ನೀವು ಯಾವ ತರ ಫಾರ್ಮ್ ಆಗ್ಬೋದು ಕ್ಯಾಂಡಲ್. ಒಂದು ಒಂದ್ ಕ್ಯಾಂಡಲ್ ರೆಡ್ ಆದ್ರೂ ಆಗ್ಬೋದು, ಗ್ರೀನ್ ಆದ್ರೂ ಆಗ್ಬೋದು, ಅದು ಅದ್ರ ಮುಂಚೆನೆ ಅದು ಡಿಸೈಡ್ ಆಗಿ ಬಂದಿರಲ್ಲ. ಆ ಮೊಮೆಂಟ್ ಆಫ್ ಟೈಮ್ ಅಲ್ಲಿ ಯಾರು ಸ್ಟ್ರಾಂಗ್ ಇರ್ತಾರೆ, ಬೈಯರ್ಸ್ ಜಾಸ್ತಿ ಇರ್ತಾರ ಇಲ್ಲ ಸೆಲ್ಲರ್ಸ್ ಜಾಸ್ತಿ ಇರ್ತಾರ, ಅದ್ರ ಮೇಲೆ ಕ್ಯಾಂಡಲ್ ಫಾರ್ಮ್ ಆಗೋದು, ಗ್ರೀನ್ ಮತ್ತೆ ರೆಡ್. ಆ 15 ಮಿನಿಟ್ಸ್ ಕ್ಯಾಂಡಲ್ ಅಂತ ಅಂದ್ರೆ, ಆ ಕ್ಯಾಂಡಲ್ ಮುಗಿಯೋವರೆಗೂ ನಮಗ್ ಗೊತ್ತೇ ಇರಲ್ಲ ಅವ್ರ ಸೆಲ್ಲರ್ಸ್ ಇದಾರ ಬೈಯರ್ಸ್ ಇದಾರ ಅಂತ. 15 ಮಿನಿಟ್ಸ್ ಕ್ಯಾಂಡಲ್ ಮುಗೀತು ಅಂದ್ರೆ ಗ್ರೀನ್ ಆಗುತ್ತಾ ರೆಡ್ ಆಗುತ್ತಾ. ಸೊ ಯಾಕಂದ್ರೆ ನಡಿಬೇಕಾದ್ರೆ ಒಂದ್ ರೆಡ್ ಬರುತ್ತೆ, ಆಮೇಲೆ ಗ್ರೀನ್ ಆಗುತ್ತೆ, ಮತ್ತೆ ರೆಡ್ ಬರುತ್ತೆ, ಮತ್ತೆ ಏನೂ ಅಲ್ಲ ನ್ಯೂಟ್ಲ್ ಹೋಗುತ್ತೆ, ಈ ತರ ಆಡ್ತಾ ಇರುತ್ತೆ. ಆ 15 ಮಿನಿಟ್ಸ್ ಕ್ಲೋಸ್ ಆಗಿ ನೆಕ್ಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಓಪನ್ ಆಗುತ್ತಲ್ಲ, ಅವಾಗ ಏನಿರುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡ್ಬೇಕು ನೀವು, ಇದು ಬುಲ್ಲಿಶಾ ಬೆರಿಶಾ ಅಂತ. ಒಂದೇ ಟೈಮಲ್ಲಿ ಇವಾಗ ಒಂದ್ ಮೊಮೆಂಟ್ ಆಫ್ ಟೈಮ್ ಅಂತ ತಗೊಂಡ್ರೆ ನೀವು, ಆ ಟೈಮಲ್ಲಿ ಬೈಯರ್ಸು ಇರ್ತಾರೆ ಸೆಲ್ಲರ್ಸು ಇರ್ತಾರೆ. ಗೋಲ್ಡ್ ನ ಸ್ವಲ್ಪ ಜನ ಬೈ ಮಾಡ್ತಾ ಇರ್ತಾರೆ, ಸ್ವಲ್ಪ ಜನ ಸೆಲ್ ಮಾಡ್ತಾ ಇರ್ತಾರೆ. ಯಾರು ಜಾಸ್ತಿ ಇರ್ತಾರೆ ಅದ್ರ ಮೇಲೆ ನಮ್ಗೆ ಗ್ರೀನ್ ಆರ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗೋದು. ಈ ವಿಕ್ಸ್ ಏನಿರುತ್ತಲ್ಲ, 15 ಮಿನಿಟ್ಸ್ ಕ್ಲೋಸ್ ಆಗಕ್ಕಿಂತ ಬೈಯರ್ಸ್ ಸೆಲ್ಲರ್ಸ್ ಮಾಡ್ತಾ ಇರ್ತಾರೆ. ಕೆಲವು ಸಲ ಜಾಸ್ತಿ ಸೆಲ್ಲರ್ಸ್ ಬಂದ್ಬಿಟ್ಟಿರ್ತಾರೆ ಸ್ಟಾರ್ಟಿಂಗ್, 15 ಮಿನಿಟ್ಸ್ ಸ್ಟಾರ್ಟ್ ಆದ ತಕ್ಷಣ. ಆಮೇಲೆ ಏನ್ ಮಾಡ್ತಾರೆ, ಬೈಯರ್ಸ್ ಬಂದು ಮತ್ತೆ ಜಾಸ್ತಿ ಮಾಡಕ್ ಟ್ರೈ ಮಾಡ್ತಾರೆ. ಅವಾಗ ಏನಾಗುತ್ತೆ, ಬಾಡಿ ಇಷ್ಟಿರುತ್ತೆ ಕ್ಲೋಸ್ ಆದಾಗ, ಬಟ್ ಫಸ್ಟ್ ಸೆಲ್ಲರ್ಸ್ ಬಂದು ಇಷ್ಟುದ್ದ ಸೆಲ್ ಮಾಡಿದ್ರು, ವಿಕ್ ಇಷ್ಟುದ್ದ ಆಗಿರುತ್ತೆ. ಬೈಯರ್ಸ್ ಮತ್ತೆ ಕಂಟ್ರೋಲ್ ಬಂದಾಗ ವಿಕ್ ಕಮ್ಮಿ ಆಗ್ತಾ ಬಾಡಿ ಇಷ್ಟು ಕ್ಲೋಸ್ ಆಗುತ್ತೆ. ಈ ತರ ಪ್ರೈಸ್ ಕ್ಯಾಂಡಲ್ ಫಾರ್ಮ್ ಆಗೋದು. ಮತ್ತೇನು, ಮಾರ್ಕೆಟ್ ಓಪನ್ ಆಗ್ಬೇಕಾದ್ರೆ ಮತ್ತೆ ಕ್ಲೋಸ್ ಆಗ್ಬೇಕಾದ್ರೆ ಒಟ್ಟಿಗೆ ತುಂಬಾ ಜನ ಬೈ ಇಲ್ಲ ಸೆಲ್ ಮಾಡ್ತಾ ಇರ್ತಾರೆ. ಅವತ್ತೊಂದು ಎಕನಾಮಿಕಲಿ ಏನಾಗಿದೆ ಅನ್ನೋ ನ್ಯೂಸ್ ಪ್ರಕಾರ, ಮಾರ್ಕೆಟ್ 3:30 ಓಪನ್ ಆಯ್ತು ಅಂತ ನೀವು ನೋಡಿದ್ರೆ, 3:30 ಓಪನ್ ಮಾಡಿ ಒಂದೇ ಸಲ ಜಾಸ್ತಿ ಮೊಮೆಂಟಮ್ ಅಲ್ಲಿ ಮೂವ್ ಆಗುತ್ತೆ ಮಾರ್ಕೆಟ್. ಅವಾಗ ಏನಾಗುತ್ತೆ, ದೊಡ್ಡ ದೊಡ್ಡ ಕ್ಯಾಂಡಲ್ಸ್ ಫಾರ್ಮ್ ಆಗುತ್ತೆ. ಮತ್ತೆ ವಿಕ್ಸು ಅಷ್ಟೇನೆ, ಒಂದೊಂದ್ಸಲಿ ಉಲ್ಟಾ ಮಾಡ್ಬಿಡ್ತಾರೆ. ಒಂದ್ಸಲಿ ಸ್ಟಾರ್ಟ್ ಆದ ತಕ್ಷಣ ಬೈ ಮಾಡ್ಬಿಟ್ಟಿರ್ತಾರೆ ಫುಲ್, ಆಮೇಲೆ ಏನ್ ಮಾಡ್ತಾರೆ, ನಿಧಾನಕ್ಕೆ 15 ಮಿನಿಟ್ಸ್ ಮುಗಿಯೋದ್ರೊಳಗೆ ಮತ್ತೆ ತಗೊಂಡ್ಬರ್ತಾರೆ ವಾಪಸ್ ಮೇಲೆ. ಅವಾಗ ಏನಾಗುತ್ತೆ, ಬರೀ ವಿಕ್ ಇರುತ್ತೆ, ಬಾಡಿ ಇಷ್ಟೇ ಇರುತ್ತೆ. ಸೊ ಈ ತರ ಕ್ಯಾಂಡಲ್ ಫಾರ್ಮ್ ಆಗೋದು ಜನರಲಿ. ಸೊ ಇದ್ರಲ್ಲಿ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಅಲ್ಲಿ ನಿಮ್ಗೆ ಎಲ್ಲ ಬೇಕಾ? ಯಾಕಂದ್ರೆ ಸುಮಾರು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಇದೆ ನಿಮ್ಗೆ. ನೀವು ಕ್ಯಾಂಡಲ್ ಸ್ಟಿಕ್ಸ್ನೇ ನೋಡ್ತೀನಿ ಅಂತ ಹೋದ್ರೆ, ಆದ್ರೆ ನೀವು ಕಲಿತಿರೋ SMC ಮತ್ತೆ ನಮ್ ಸ್ಟ್ರಾಟಜಿಗ್ ಬೇಕಾಗಿರೋದು, ಸ್ಟ್ರಾಟಜಿಗ್ ಯಾವ ಕ್ಯಾಂಡಲ್ ಬೇಕಾಗಿಲ್ಲ. ಸೊ ಓಕೆನಾ, ಬಟ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ ಮತ್ತೆ ಮೈನ್ ಇಂಪಾರ್ಟೆಂಟ್ ಆಗಿ 3 ಕ್ಯಾಂಡಲ್ಸ್ ಇರುತ್ತೆ. ಇಲ್ಲೂ 2-3 ಜಾಸ್ತಿ ಕೊಟ್ಟಿದ್ದಾನೆ, ಬಟ್ ನಿಮಗ್ ಬೇಕಾಗಿರೋದು 2-3 ಕ್ಯಾಂಡಲ್ ಅಷ್ಟೇನೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್. ಒಂದು ಏನಪ್ಪಾ ಅಂದ್ರೆ, ಡೋಜಿ ಅಂತ ಫಾರ್ಮ್ ಆಗುತ್ತೆ, ಓಕೆನಾ. ಒಂದು ಡೋಜಿ. ಡೋಜಿ ಅಂದ್ರೆ ಏನು ಅಂದ್ರೆ ಸಿಂಪಲ್, ನೀವಿಲ್ಲ ಇದಿದೆಯಲ್ಲ ಈ ಕ್ಯಾಂಡಲ್, ಸೊ ಅದ್ ಬೇಡ, ಓಕೆ, ಇಲ್ಲೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಸೊ ನೀವು ಈ ಗ್ರೀನ್ ಕ್ಯಾಂಡಲ್ ನ ನೋಡ್ತಾ ಇರ್ಬೋದು. ಸೊ ಈ ಗ್ರೀನ್ ಕ್ಯಾಂಡಲ್ ಏನಿದೆ ಇದನ್ನ ನೋಡಿ, ಬಾಡಿ ಇರೋದು ಇಷ್ಟೇ ದಪ್ಪ, ವಿಕ್ಸ್ ನೋಡಿ ಇಷ್ಟುದ್ದ ಇದೆ, ಇಲ್ಲೂ ಮೇಲೂ ಅಷ್ಟಿದೆ, ಕೆಳಗಡೆನೂ ಇಷ್ಟಿದೆ. ಸೊ ಇದೇನಂತ ಏನಾಗಿದೆ ಇಲ್ಲಿ ಅಂದ್ರೆ, ಮಾರ್ಕೆಟ್ ಓಪನ್ ಆದ ತಕ್ಷಣ ಏನಾಗುತ್ತೆ, ಸೊ ಮಾರ್ಕೆಟ್ ಓಪನ್ ಆದ ತಕ್ಷಣ ಏನಾಗ್ತಿದೆ ಇಲ್ಲಿ,
ಫಸ್ಟ್ ಬೈಯರ್ಸ್ ಬರ್ತಾರೆ, ಫುಲ್ ಪುಷ್ ಮಾಡ್ತಾರೆ ಮೇಲೆ ಹೋಗೋ ತರ. ಆಮೇಲೆ ಏನಾಗುತ್ತೆ, ಸೆಲ್ಲರ್ಸ್ ಬಂದು ಮತ್ತೆ ಫುಲ್ ಕೆಳಗಡೆ ಪುಷ್ ಮಾಡ್ತಾರೆ. ಇನ್ನೇನ್ 15 ಮಿನಿಟ್ಸ್ ಕ್ಲೋಸ್ ಆಗ್ತಾ ಇದೆ ಅಂದ್ರೆ ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ಮಧ್ಯ ಸಖತ್ ಓಡಾಟ ನಡೆದು ಜಸ್ಟ್ ಇಷ್ಟೇ. ಬೈಯರ್ಸ್ ಬೈ ಮಾಡಕ್ ಟ್ರೈ ಮಾಡ್ತಾ ಇದಾರೆ ಇನ್ನೂ ಜಾಸ್ತಿ, ಬಾಡಿ ಇನ್ನೂ ಜಾಸ್ತಿ ಹೋಗ್ಲಿ ಅಂತ. ಸೆಲ್ಲರ್ಸ್ ಏನ್ ಮಾಡ್ತಾ ಇದಾರೆ, ಇನ್ನೂ ಕಮ್ಮಿ ಆಗ್ಲಿ ಕೆಳಗಡೆ ಹೋಗಕ್ ಪುಷ್ ಮಾಡ್ತಾ ಇದಾರೆ. ಅವಾಗ ಏನಾಗುತ್ತೆ, ಈ ತರ ಡೋಜಿ ಫಾರ್ಮ್ ಆಗುತ್ತೆ. ವಿಕ್ ಮಾತ್ರ ಆ ಕಡೆ ಈ ಕಡೆ ಇರುತ್ತೆ, ಮಿಡಲ್ ಅಲ್ಲಿ ಮಾತ್ರ ಸ್ವಲ್ಪೇ ಸ್ವಲ್ಪ ಬಾಡಿ ಇರುತ್ತೆ. ಇದು ಡೋಜಿ. ಈ ಟೈಮಲ್ಲಿ ನೀವೇನ್ ಮಾಡ್ಬೋದು, ಇದು ಏನಕ್ಕೆ ಯೂಸ್ ಮಾಡ್ಬೋದು ಅಂದ್ರೆ ನಿಮ್ಗೆ ಗೊತ್ತಾಗ್ಬೇಕು, ಓಕೆ ಇಲ್ಲಿ ಯಾವ್ದೋ ಒಂದ್ ಲೆವೆಲ್ ಇದೆ, ಇದು ಯಾವ್ದೋ ಒಂದ್ ಲೆವೆಲ್ ಇರೋದ್ರಿಂದ ಇಲ್ಲಿ ಮಾರ್ಕೆಟ್ ಅಲ್ಲಿ ಜನಗಳಿಗೆ ಗೊತ್ತಾಗ್ತಾ ಇಲ್ಲ, ಇದನ್ನ ಬ್ರೇಕ್ ಮಾಡ್ಬೇಕಾ, ಬ್ರೇಕ್ ಮಾಡಿ ಹಿಂಗ್ ಕೆಳಗಡೆ ಹೋಗ್ಬೇಕಾ, ಇಲ್ಲ ಇಲ್ಲಿಂದ ಮತ್ತೆ ಮೇಲಕ್ಕೆ ಪುಷ್ ಮಾಡ್ಬೇಕಾ, ಇದು ಡೌಟ್ ಅಲ್ಲಿ ಇರ್ತಾರೆ. ಈ ಕ್ಯಾಂಡಲ್ ಆದಾಗ ನೀವು ಆ ತರ ಯೋಚನೆ ಮಾಡ್ಬೇಕು. ಸೊ ಅದ್ರಲ್ಲಿ ನೀವೇನ್ ಮಾಡ್ಬೋದು, ಬೆಸ್ಟ್ ಆಪ್ಷನ್, ನೀವು ಟ್ರೇಡ್ ಯಾವ್ದೋ ಒಂದು ಸೆಟಪ್ ಅಲ್ಲಿ ಇದು ಬಂದ್ರೆ ನೀವು ಟ್ರೇಡ್ ಮಾಡ್ಬೇಕಂತ ಇರುತ್ತೆ ಅನ್ಕೊಳ್ಳಿ. ಡೋಜಿ ಫಾರ್ಮ್ ಆದಾಗ ನೀವು ಎಂಟರ್ ಆಗ್ಬೇಕು, ಡೋಜಿ ಫಾರ್ಮ್ ಆದ್ರೆ ಸೆಲ್ ಮಾಡ್ಬೇಕು, ಈ ತರ ಸ್ಟ್ರಾಟಜೀಸ್ ಇರುತ್ತೆ. ಅವಾಗ ಏನ್ ಹೇಳಿರ್ತಾರೆ ಆ ಸ್ಟ್ರಾಟಜಿಯಲ್ಲಿ ಅದನ್ನ ಫಾಲೋ ಮಾಡ್ಬೇಕು. ಈ ಡೋಜಿ ಒಂದು ಇಂಪಾರ್ಟೆಂಟ್ ಕ್ಯಾಂಡಲ್. ಓಕೆನಾ? ಸೊ ನೆಕ್ಸ್ಟ್ ನಾವು ಬೇರೆ ನೋಡೋದಾದ್ರೆ, ಫಸ್ಟ್ ಇಂಪಾರ್ಟೆಂಟ್ ಅದಾಯ್ತು. ಡೋಜಿ ಏನು, ಇದು ಗ್ರೀನ್ ಆರೋ ಆಗಿರ್ಬೋದು, ರೆಡ್ ಆರೋ ಆಗಿರ್ಬೋದು, ಎರಡರಲ್ಲೂ ಒಟ್ಟಿನಲ್ಲಿ ವಿಕ್ ಜಾಸ್ತಿ ಇರುತ್ತೆ, ಬಾಡಿ ಮಾತ್ರ ಕಮ್ಮಿ ಇರುತ್ತೆ. ಸೊ ಓಕೆ, ಒಂದು ಡೋಜಿ ನೋಡಿದ್ವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವ್ದಪ್ಪ ಅಂತ ಕೇಳಿದ್ರೆ ನೀವು, ಆಮರ್ ಅಂತ ಫಾರ್ಮ್ ಆಗುತ್ತೆ. ಏನು ಆಮರ್ ಅಂದ್ರೆ, ಆಮರ್ ನೀವು ನೋಡೇ ಇರ್ತೀರಾ. ಆಮರ್ ಅಂದ್ರೆ ಏನು, ನಾರ್ಮಲಿ ಮೇಲ್ಗಡೆ ಸುತ್ತಿಗೆ ಇರುತ್ತಲ್ಲ, ಮೇಲ್ಗಡೆ ದಪ್ಪ ಇರುತ್ತೆ, ಕೆಳಗಡೆ ಬರೀ ಒಂದು ಇಟ್ಕೊಳಕ್ ಕೊಟ್ಟಿರ್ತಾರೆ, ಅದೇ ಅಲ್ವಾ? ಸೊ ಅದೇ ಇಲ್ಲೂನು ಹ್ಯಾಮರ್. ನೋಡಿ ಈ ಕ್ಯಾಂಡಲ್ ನ ಅಬ್ಸರ್ವ್ ಮಾಡಿ ನೀವು, ವಿಕ್ ಎಷ್ಟು ಉದ್ದ ಇದೆ, ಇಷ್ಟುದ್ದ ವಿಕ್ ಇದೆ, ಬಾಡಿ ನೋಡಿ ಇಷ್ಟೇ ಉದ್ದ ಬಾಡಿ ಇರೋದು. ಇಲ್ಲಿ ಏನಾಗ್ತಾ ಇದೆ, ಇದನ್ನ ನೀವು, ನಾನು ಹೇಳ್ದೆ ಬೈಯರ್ಸ್ ಬಂದಾಗ ಮೇಲೆ ಹೋಗುತ್ತೆ, ಸೆಲ್ಲರ್ಸ್ ಬಂದಾಗ ಕೆಳಗಡೆ ಬರುತ್ತೆ ಅಂತ. ಆ ತರ ಥಿಂಕ್ ಮಾಡಿ ಅದನ್ನ ಇಟ್ಕೊಂಡು ನೀವು ಒಂದು ಪಾಯಿಂಟ್ ಆಗಿ, ಏನಾಯ್ತು, ಬಾಡಿ ಇದು ಮೇಲ್ಗಡೆ ಹೋಗಕ್ ಸ್ಟಾರ್ಟ್ ಆಯ್ತು. ಗ್ರೀನ್ ಕ್ಯಾಂಡಲ್ ಅಂದ್ರೆ ಬುಲ್ಲಿಶ್ ಕ್ಯಾಂಡಲ್. ಸೊ ಇಲ್ಲಿ ಬೈಯರ್ಸ್ ಬಂದ್ರು, ಇಲ್ಲಿ ಬೈಯರ್ಸ್ ಬಂದ್ಬಿಟ್ಟು ಏನ್ ಮಾಡಿದ್ರು, ಮೇಲ್ಗಡೆಗೆ ಪುಷ್ ಮಾಡಕ್ ಟ್ರೈ ಮಾಡಿದ್ರು, ಇಷ್ಟುದ್ದ ಪುಷ್ ಮಾಡಿದ್ರು. ಅಷ್ಟ್ರಲ್ಲಿ ಏನಾಯ್ತು, ಸೆಲ್ಲರ್ಸು ಮತ್ತೆ ಕಂಟ್ರೋಲ್ಗೆ ಬಂದು ಈ 15 ಮಿನಿಟ್ಸ್ ಕ್ಯಾಂಡಲ್ ಮುಗಿಯೋದ್ರೊಳಗಡೆ ಮತ್ತೆ ಸೆಲ್ಲರ್ಸು ಇಷ್ಟುದ್ದ ಮತ್ತೆ ಪುಷ್ ಮಾಡಿ ಇಲ್ಲಿ ಕ್ಲೋಸ್ ಆಯ್ತು ಕರೆಕ್ಟ್ ಆಗಿ ಆ ಕ್ಯಾಂಡಲ್. ಇದು ಏನ್ ಇಂಡಿಕೇಟ್ ಮಾಡ್ತಾ ಇದೆ ನಿಮ್ ಪ್ರಕಾರ? ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಏನಾಯ್ತು, ನಾರ್ಮಲಿ ಮಾರ್ಕೆಟ್ ಮೇಲ್ ಹೋಗ್ತಾ ಇತ್ತು, ಇಲ್ಲೆಲ್ಲ ನೋಡಿದ್ರೆ ನೀವು ಮಾರ್ಕೆಟ್ ಮೇಲಕ್ಕೆ ಪುಷ್ ಮಾಡ್ತಾ ಇದೆ ಹಿಂಗೆ. ಸಡನ್ ಆಗಿ ಏನಾಯ್ತು, ಒಂದು ಡೋಜಿ ಫಾರ್ಮ್ ಆಯ್ತು. ಆ ಡೋಜಿ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ, ಪುಷ್ ಮಾಡ್ತಾ ಇದ್ರು ಮೇಲ್ಗಡೆ ಬೈಯರ್ಸು, ಕೆಳಗಡೆಯಿಂದ ನೀವು ನೋಡಿದ್ರೆ ಕೆಳಗಡೆಯಿಂದ ಪುಷ್ ಮಾಡ್ತಾನೇ ಇದ್ರು ಡೋಜಿ, ಸಾರಿ ಬೈಯರ್ಸ್ ಪುಷ್ ಮಾಡ್ತಾನೆ ಇದ್ರು. ಬಟ್ ಇಲ್ಲಿಗೆ ಬಂದಾಗ ಏನಾಯ್ತಪ್ಪ ಅಂದ್ರೆ, ಅಷ್ಟವರೆಗೂ ಪುಷ್ ಮಾಡ್ತಿದ್ದಿದ್ ಬೈಯರ್ಸ್ ಕಂಟ್ರೋಲ್ ಅಲ್ಲಿ ಇದ್ರು. ಇವಾಗ ಸಡನ್ ಆಗಿ ಇಲ್ಲಿಗೆ ಮಾರ್ಕೆಟ್ ಬಂದ ತಕ್ಷಣ ಈ ಪ್ಲೇಸ್ಗೆ, ಈ ಏರಿಯಾಗೆ ಸೆಲ್ಲರ್ಸ್ ಏನ್ ಮಾಡಿದ್ರು, ಸ್ಟ್ರಾಂಗ್ ಆಗಿ ಕೆಳಗಡೆ ಪುಷ್ ಮಾಡಿದ್ರು. ಏನ್ ಅರ್ಥ ಆಯ್ತು ನಿಮ್ಗೆ ಇವಾಗ? ಇಷ್ಟೋವರೆಗೂ ಬೈಯರ್ಸ್ ಕಂಟ್ರೋಲ್ ಅಲ್ಲಿ ಇದ್ರು, ಬಟ್ ಇವಾಗ ಸಡನ್ ಆಗಿ ಸೆಲ್ಲರ್ಸ್ ಕಂಟ್ರೋಲ್ ತಗೋತಾ ಇದ್ದಾರೆ ಮಾರ್ಕೆಟ್ನ. ಇದು ಒಂದು ದೊಡ್ಡ ಇಂಡಿಕೇಶನ್ ನಿಮ್ಗೆ ಸೆಲ್ ಮಾಡಕ್ಕೆ. ಜಸ್ಟ್ ಇದೊಂದಿದ್ರೆ ಸೆಲ್ ಮಾಡ್ಬಿಟ್ರೆ ಮಾರ್ಕೆಟ್ ಅಲ್ಲಿ ದುಡ್ಡು ಬರುತ್ತಾ? ಇಲ್ವೇ ಇಲ್ಲ. ಇದನ್ನ ಯಾವಾಗ ಯೂಸ್ ಮಾಡ್ತೀರಾ ಅಂದ್ರೆ, ಇವಾಗ ಅವ್ರು ಹೇಳಿದ್ರು ಇಲ್ಲಿ ರೆಸಿಸ್ಟೆನ್ಸ್ ಇದೆ, ಈ ರೆಸಿಸ್ಟೆನ್ಸ್ ಬರ್ತಾ ಇದೆ ಮಾರ್ಕೆಟ್ ಯಾರು ಇಲ್ಲಿರುತ್ತೆ ಅಂತ ಅನ್ಕೊಳ್ಳಿ. ನೀವು ಒಂದು ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಂಡು ಇರ್ತೀರಾ ಇಲ್ಲಿ. ಸೊ ಈ ರೆಸಿಸ್ಟೆನ್ಸ್ ಇಂದ ಮಾರ್ಕೆಟ್ ಬರ್ತಾ ಇದೆ. ಇಲ್ಲಿಗೆ ಬಂದಾಗ ಏನಾಯ್ತು, ಈ ತರ ದೊಡ್ಡ ಡೋಜಿ ಫಾರ್ಮ್ ಕ್ಯಾಂಡಲ್ ಫಾರ್ಮ್ ಆಯ್ತು. ಇವಾಗ ಏನ್ ಮಾಡ್ಬೋದು, ಇಲ್ಲಿ ಕ್ಲೋಸ್ ಇಲ್ಲಲ್ವಾ ಮಾರ್ಕೆಟ್, ಸಾರಿ ಇಲ್ಲಿ ಮಾರ್ಕೆಟ್ ಕ್ಲೋಸ್ ಆಯ್ತಲ್ವಾ? ಸೊ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಯ್ತು. ಇವಾಗ ಇಲ್ಲಿ ಕ್ಲೋಸ್ ಆದ್ಮೇಲೆ ನೀವು ಇಲ್ಲಿಂದ ಎಂಟರ್ ಆಗಿ ಸೆಲ್ ಅಂತ ಇಲ್ಲಿ ಪ್ಲೇಸ್ ಮಾಡಿ, ಇದ್ರ ಮೇಲೆ ಎಸ್ ಎಲ್ ಇಟ್ಟು ನಿಮ್ಗೆ ಎಲ್ಲಿಗೆ ಟಾರ್ಗೆಟ್ ಬೇಕಿರುತ್ತೆ ಅಲ್ಲಿವರೆಗೂ ಟಾರ್ಗೆಟ್ ಮಾಡ್ಬೋದು. ಈ ತರ ನೀವು ಯೂಸ್ ಮಾಡ್ಬೋದು ಈ ಡೋಜಿ ಕ್ಯಾಂಡಲ್ಸ್ ಅನ್ನೋದನ್ನ. ನೀವು ಡೈರೆಕ್ಟ್ ಆಗಿ ಡೋಜಿ ಬಂದ ತಕ್ಷಣ ತಗೊಂಡ್ರೆ ಅದು ವರ್ಕ್ ಆಗಲ್ಲ ಎಲ್ಲ ಸಲಿನೂ. ಸೊ ಇನ್ನೊಂದು ನೀವು ಡೋಜಿ ಎಕ್ಸಾಂಪಲ್ ತೋರಿಸ್ತೀನಿ. ಅದು ಯಾವಾಗ ನೀವು ಡೋಜಿ ಯೂಸ್ ಮಾಡ್ಬೇಕಂದ್ರೆ, ನಿಮ್ಮ ಹತ್ರ ಒಂದು ಸೆಟಪ್ ಇದೆ, ಆ ಸೆಟಪ್ ಅಲ್ಲಿ ಏನಾದ್ರೂ ಒಂದು ಕನ್ಫರ್ಮೇಶನ್ ಬೇಕಲ್ಲ. ಇವಾಗ ಸುಮ್ನೆ ಎಂಟರ್ ಆಗಕ್ಕಾಗಲ್ಲ ಎಲ್ಲ ಸೆಟಪ್. ಕನ್ಫರ್ಮೇಶನ್ ಅಂತ ಎಕ್ಸ್ಟ್ರಾ ಲೇಯರ್ ಪ್ರೊಟೆಕ್ಷನ್ ಇಟ್ಕೊಂಡಿರ್ತೀರ. ಈ ತರ ಕನ್ಫರ್ಮೇಶನ್ ಸಿಕ್ಕಿದ್ರೆ ಎಂಟರ್ ಆಗ್ತೀನಿ ಟ್ರೇಡ್ ಅಂತ, ಅಲ್ಲಿ ನೀವು ಕನ್ಫರ್ಮೇಶನ್ಗೋಸ್ಕರ ಡೋಜಿ ಯೂಸ್ ಮಾಡ್ತೀರಾ ಅಷ್ಟೇನೆ. ಡೈರೆಕ್ಟ್ ಆಗಿ ಡೋಜಿ ಯೂಸ್ ಮಾಡಕ್ ಹೋಗ್ಬೇಡಿ, ಎಲ್ಲಾ ಸಲಿನೂ ವರ್ಕ್ ಆಗಲ್ಲ, ಲಾಸಸ್ ಜಾಸ್ತಿ ಆಗುತ್ತೆ. ಇನ್ನೊಂದು ಡೋಜಿ ನೋಡಿ, ಇಲ್ಲಿ ಇನ್ನೊಂದು ಡೋಜಿ ಕಾಣಿಸ್ತಾ ಇದೆ ಇಲ್ಲಿ. ಸೊ ಈ ಡೋಜಿ ನೋಡಿ ಇಲ್ಲಿದೆ.
ಇಲ್ಲಿ ಏನಪ್ಪಾ ಆಯ್ತು, ಮಾರ್ಕೆಟ್ ಮೇಲ್ ಹೋಗ್ತಾ ಇತ್ತು ಹೌದಾ, ಇಲ್ಲಿವರೆಗೂ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಫುಲ್ ಪುಷ್ ಮಾಡ್ತಾ ಇದಾರೆ ಬೈಯರ್ಸ್. ಇಲ್ಲಿಗೆ ಬಂದ ತಕ್ಷಣ ಏನಾಯ್ತು, ನೀವು ಇಲ್ಲಿ ಕ್ಲಿಯರ್ ಆಗಿ ಒಂದು ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ ಹೌದಾ, ಅದು ಆಮೇಲೆ ಮಾರ್ಕ್ ಮಾಡೋದ್ ಕಲಿತೀರಾ. ಬಟ್ ಇಲ್ಲೊಂದು ರೆಸಿಸ್ಟೆನ್ಸ್ ಇತ್ತು, ಅಲ್ಲಿಗೆ ಬಂದಾಗ ಏನಾಯ್ತು, ಸಡನ್ ಆಗಿ ಮಾರ್ಕೆಟ್ ಮೇಲ್ ಹೋಗ್ತಾ ಇರ್ಬೇಕಾದ್ರೆ ಮತ್ತೆ ಸೆಲ್ಲರ್ಸ್ ಇಲ್ಲಿ ರೆಸಿಸ್ಟೆನ್ಸ್ ಇರೋದ್ರಿಂದ ಫುಲ್ಲು ಪುಷ್ ಮಾಡಿದ್ರು ಕೆಳಗಡೆಗೆ. ಇಲ್ಲಿಂದ ಬೀಳ್ಸಕ್ ಟ್ರೈ ಮಾಡೋಣ ಅಂತ ಪುಷ್ ಮಾಡಿದ್ರು. ಬಟ್ ಆಯ್ತಾ, ಇಲ್ಲ. 15 ಮಿನಿಟ್ಸ್ ಎಂಡ್ ಆಗೋದ್ರೊಳಗೆ ಏನಾಯ್ತು, ಮತ್ತೆ ಬೈಯರ್ಸ್ ಬಂದ್ಬಿಟ್ಟು ಮತ್ತೆ ಮೇಲಕ್ಕೆ ಪುಷ್ ಮಾಡಿದ್ರು. ಇದೇನಾದ್ರೂ ನಿಮ್ಗೆ ಇಲ್ಲೊಂದು ಸಪೋರ್ಟ್ ಕಾಣಿಸ್ತಾ ಇದೆ ಇಲ್ಲಿ. ಈ ಸಪೋರ್ಟ್ ಇಂದ ನೀವು ಬೈ ಮಾಡ್ತೀನಿ ನಾನು ಸಪೋರ್ಟ್ ರೆಸಿಸ್ಟೆನ್ಸ್ ಟ್ರೇಡ್ ಮಾಡೋನಾಗಿದ್ರೆ, ಇಲ್ಲಿಂದ ನೀವು ಪುಷ್ ಮಾಡಿದಾಗ ಇಲ್ಲಿ ಕೆಳಗಡೆ ಇದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂದ್ಮೇಲೆ ಓಪನ್ ಮೇಲಾಗಿದೆ, ಕೆಳಗಡೆ ಕ್ಲೋಸ್ ತಾನೆ. ಸೊ ಇಲ್ಲಿ ಕ್ಲೋಸ್ ಆದ ತಕ್ಷಣ ಬೈ ಮಾಡಿ ಎಸ್ ಎಲ್ ಇದ್ರ ಕೆಳಗಡೆ ಇಟ್ಟು ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ಟಾರ್ಗೆಟ್ ಮಾಡ್ಕೋಬೋದಿತ್ತು. ಈ ತರ ಕನ್ಫರ್ಮೇಶನ್ಗೋಸ್ಕರ ಯೂಸ್ ಮಾಡೋದಷ್ಟೇ. ಡೋಜಿ ಯಾಕೆ ಫಾರ್ಮ್ ಆಗುತ್ತೆ, ನೀವಿಲ್ಲಿ ಗ್ರೀನ್ ಕ್ಯಾಂಡಲ್ ಡೋಜಿನೂ ನೋಡಿದ್ರಿ, ಹಂಗಂದ್ರೆ ಏನು, ಸೊ ಕೆಳಗಡೆ ಪುಷ್ ಮಾಡ್ತಿರೋ ಡೋಜಿನೂ ನೋಡಿದ್ರಿ, ಮತ್ತೆ ಮೇಲ್ಗಡೆ ಪುಷ್ ಮಾಡ್ತಿರೋ ಡೋಜಿನೂ ನೋಡಿದ್ರಿ. ಡೋಜಿ ಅರ್ಥ ಆಯ್ತಾ ಇವಾಗ? ಗ್ರೀನ್ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್, ಹೌದು. ಇನ್ವರ್ಟೆಡ್ ಇನ್ವರ್ಟೆಡ್ ಎಲ್ಲ ಅವೆಲ್ಲ ಹೆಸರು ಸುಮ್ಮನೆ, ನಮ್ಗೆ ಏನ್ ಹೆಸರು ಬೇಕು ಅದ್ ಕಟ್ಕೋಬಹುದು. ಇವಾಗ ಇದೇನು ರೆಡ್ ಇನ್ವರ್ಟೆಡ್ ಡೋಜಿ ಕ್ಯಾಂಡಲ್ ಅಪ್ಪ. ಒಟ್ನಲ್ಲಿ ನಿಮ್ಗೆ ಡೋಜಿ ಯಾಕೆ ಯೂಸ್ ಮಾಡ್ತೀರಾ, ಯಾವ ಕಡೆ ವಿಕ್ ಜಾಸ್ತಿ ಇರುತ್ತೆ ಅದ್ರ ಆಪೋಸಿಟ್ ಸೆಲ್ ಮಾಡ್ತೀರಾ ಅಷ್ಟೇನೆ. ಈಗ ಇಲ್ಲಿ ಕೆಳಗಡೆ ಜಾಸ್ತಿ ವಿಕ್ ಇದೆ, ಮೇಲ್ಗಡೆಗೆ ಬೈ ಮಾಡ್ತಿದ್ದೀರಾ. ಇಲ್ಲಿ ಮೇಲ್ಗಡೆ ಜಾಸ್ತಿ ವಿಕ್ ಇದೆ ಡೋಜಿಯಲ್ಲಿ, ಕೆಳಗಡೆಗೆ ಸೆಲ್ ಮಾಡ್ತಿದ್ದೀರಾ, ಇಷ್ಟೇನೆ. ಹೆಸರುಗಳು ಏನಾದ್ರೂ ಕಟ್ಕೋಬಹುದು. ನೋಡಿ ಅದೇನೋ ಲಾಂಗ್ ಲೆಗ್ ಡೋಜಿ ಅಂತ ಎಲ್ಲ ಹೇಳ್ತಿದ್ದಾರೆ. ಗುರುಕಿರಣ್ ಅವರೇ, ಆ ನಿಮ್ಗೆ 1 ಸೆಕೆಂಡ್ ರಿಪೀಟ್ ಬೇಕಂದ್ರೆ ಆಮೇಲೆ ಯೂಟ್ಯೂಬ್ಗೆ ಹಾಕ್ತೀನಿ ರೆಕಾರ್ಡಿಂಗ್ಸ್, ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಸೊ ಅರ್ಥ ಆಯ್ತಾ ಇವಾಗ? ಡೋಜಿ ಡೋಜಿ ಮತ್ತೆ ಏನದು ಹ್ಯಾಮರ್ ಎರಡು ಅರ್ಥ ಆಯ್ತಾ? ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಡೋಜಿ ಹ್ಯಾಮರ್ ಮುಗಿದ್ಮೇಲೆ ಈ ಹ್ಯಾಮರ್ ಕ್ಯಾಂಡಲ್ ಇದೆಯಲ್ಲ, ಒಂದು ನಿಮ್ಗೆ ಕನ್ಫರ್ಮೇಶನ್ ಗೊತ್ತಾಯ್ತು, ಈ ತರ ಹ್ಯಾಮರ್ ಬಂದಾಗ ಯಾವ್ದಾದ್ರು ಒಂದು ರೆಸಿಸ್ಟೆನ್ಸ್ ಇಂದ ಒಂದು ಹ್ಯಾಮರ್ ಫಾರ್ಮ್ ಆದ್ರೆ ಇಲ್ಲಿಂದ ಸೆಲ್ ಮಾಡ್ತೀನಿ ಅಂತ ಗೊತ್ತಾಯ್ತು. ಆಯ್ತು, ಇದೊಂದ್ಸಲಿ ಇದೊಂಥರ ಕನ್ಫರ್ಮೇಶನ್ ಆಯ್ತು. ಬಟ್ ಇನ್ನೂ ಎಕ್ಸ್ಟ್ರಾ ಕನ್ಫರ್ಮೇಶನ್ ಬೇಕಪ್ಪ ನನಗೆ ಅಂದ್ರೆ, ಇನ್ನೂ ಎಕ್ಸ್ಟ್ರಾ ಕನ್ಫರ್ಮೇಶನ್ ಬೇಕು ನನಗೆ, ಬರೀ ಡೋಜಿಯಿಂದ ನಾನು ಹೋಗಲ್ಲ ಅಂತ ಅನ್ಕೊಳ್ಳಿ. ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ ಅಂತ ಅನ್ಕೊಳ್ಳಿ. ಆ ರೆಸಿಸ್ಟೆನ್ಸ್ ಹತ್ರ ಈ ತರ ಹ್ಯಾಮರ್ ಫಾರ್ಮ್ ಆಯ್ತು. ಯಾವ ಕಲರು, ಇಲ್ಲಿ ನಾವು ಸೆಲ್ ಮಾಡಕ್ ನೋಡ್ತಾ ಇದೀವಿ ಅಲ್ವಾ ಇವಾಗ. ಸೊ ಈ ತರ ಹ್ಯಾಮರ್ ಫಾರ್ಮ್ ಆದ್ಮೇಲೆ ಅದ್ರ ನೆಕ್ಸ್ಟ್ ಏನಾಗಿರುತ್ತೆ, ಅದ್ರ ನೆಕ್ಸ್ಟ್ ಕ್ಯಾಂಡಲ್ ಒಂದು ದೊಡ್ಡ ಸೆಲ್ಲಿಂಗ್ ಸೈಡ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಸೊ ಏನು, ಒಂದು ಹ್ಯಾಮರ್ ಫಾರ್ಮ್ ಆಯ್ತು, ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆದ್ರೂ ನೆಕ್ಸ್ಟ್ ಕ್ಯಾಂಡಲ್ ಇನ್ನೊಂದು ದೊಡ್ಡ ರೆಡ್ ಕ್ಯಾಂಡಲ್ ಫಾರ್ಮ್ ಆಯ್ತು. ಸೊ ಹೌದಾ, ಒಂದು ರೆಡ್ ಹ್ಯಾಮರ್ ಫಾರ್ಮ್ ಆಯ್ತು, ಅದ್ರ ನೆಕ್ಸ್ಟ್ ಇನ್ನೊಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಯ್ತು. ಈ ತರ ಫಾರ್ಮೇಶನ್ ಆಗೋ ಕ್ಯಾಂಡಲ್ಸ್ ನ ನಾವು ಇಲ್ಲಿ ಸೆಲ್ಲಿಂಗ್ ಇರೋದ್ರಿಂದ ಬೆರಿಶ್ ಎಂಗಲ್ಫಿಂಗ್ ಅಂತ ಕರಿತೀವಿ. ಓಕೆನಾ? ಅದೇ ತರ ಬುಲ್ಲಿಶ್ ಎಂಗಲ್ಫಿಂಗು ಇದೆ. ಬುಲ್ಲಿಶ್ ಎಂಗಲ್ಫಿಂಗ್ ಅಂದ್ರೆ ಆಪೋಸಿಟ್ ಅಷ್ಟೇನೆ. ಈಗ ಒಂದು ದೊಡ್ಡ ಹ್ಯಾಮರ್ ಫಾರ್ಮ್ ಆಗಿರುತ್ತೆ ಮೇಲ್ಗಡೆ ಪುಷ್ ಮಾಡೋ ಕ್ಯಾಂಡಲ್, ಅದ್ರ ಪಕ್ಕದಲ್ಲೇನೆ ಇನ್ನೊಂದು ಗ್ರೀನ್ ಕಲರ್ದು ದೊಡ್ಡದು ಫಾರ್ಮ್ ಆಗುತ್ತೆ ಕ್ಯಾಂಡಲ್. ಸೊ ಇವೆರಡು ಸೇರಿಸಿ ಬುಲ್ಲಿಶ್ ಎಂಗಲ್ಫಿಂಗ್ ಆಯ್ತು. ಸೊ ಇದು ಬುಲ್ಲಿಶ್ ಎಂಗಲ್ಫಿಂಗು, ಇದು ಬೆರಿಶ್ ಎಂಗಲ್ಫಿಂಗು. ಸೊ ಇದು ಒಂದು ಬುಲ್ಲಿಶ್ ಎಂಗಲ್ಫಿಂಗು, ಇನ್ನೊಂದು ಬೆರಿಶ್ ಎಂಗಲ್ಫಿಂಗು. ಓಕೆನಾ? ಸೊ ಇದನ್ನು ಅಷ್ಟೇನೆ, ನೀವು ಕನ್ಫರ್ಮೇಶನ್, ನಿಮ್ಗೆ ಏನೋ ಒಂದು ರೆಸಿಸ್ಟೆನ್ಸ್ ಇರುತ್ತೆ ಇಲ್ಲಿ, ಈ ಸೊ ಇಲ್ಲೊಂದು ರೆಸಿಸ್ಟೆನ್ಸ್ ಇರುತ್ತೆ, ಈ ರೆಸಿಸ್ಟೆನ್ಸ್ ಹತ್ರ ನೀವು ಸೆಲ್ ಮಾಡ್ಬೇಕಂತ ಅನ್ಕೊಂಡಿರ್ತೀರಾ ಅನ್ಕೊಳ್ಳಿ. ಅವಾಗ ಈ ತರ ಫಾರ್ಮ್ ಆಯ್ತಾ ಒಂದು ದೊಡ್ಡ ಕನ್ಫರ್ಮೇಶನ್, ಇದು ಬುಲ್ಲಿಶ್ ಎಂಗಲ್ಫಿಂಗ್ ಮತ್ತೆ ಬೆರಿಶ್ ಎಂಗಲ್ಫಿಂಗ್. ಹಂಗೇನೆ ಇಲ್ಲೊಂದು ಸಪೋರ್ಟ್ ಇರುತ್ತೆ, ಈ ಸಪೋರ್ಟ್ ಇಂದ ಬೈ ಮಾಡ್ಬೇಕು ಅನ್ಕೊಂಡಿರ್ತೀರ, ಹಿಂಗ್ ಬಂದ ತಕ್ಷಣ ಹಿಂಗ್ ಬೈ ಮಾಡ್ಬೇಕಂತ, ಮೇಲೋಗುತ್ತೆ ಅಂತ. ಅವಾಗ ಈ ತರ ಫಾರ್ಮ್ ಆಯ್ತಾ ಕ್ಯಾಂಡಲ್ಸ್, ಆಗೇನಾಗುತ್ತೆ, ಅದು ಬುಲ್ಲಿಶ್ ಎಂಗಲ್ಫಿಂಗ್ ಕನ್ಫರ್ಮೇಶನ್ ಸಿಕ್ದಂಗೆ ನಿಮ್ಗೆ. ಬೈ ಮಾಡಕ್ಕೆ ಒಳ್ಳೆ ಕನ್ಫರ್ಮೇಶನ್, ಅವಾಗ ಬೈ ಮಾಡ್ತೀರಾ. ಎಲ್ಲಾ ಟೈಮ್ ಫ್ರೇಮ್ ಅಲ್ಲೂ ಆಗ್ತಾ ಇರುತ್ತೆ. ಒಂದ್ ಅರ್ಥ ಮಾಡ್ಕೊಳ್ಳಿ, ಟ್ರೇಡಿಂಗ್ ಅಲ್ಲಿ ನಾವು ಯಾರೇ ಆಗಿರ್ಲಿ, ನಾನೇ ಆಗಿರ್ಲಿ, ಯಾರೇ ಆಗಿರ್ಲಿ, ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಹೇಳ್ಕೊಡ್ತಾ ಇದಾರೆ ಅಂದ್ರೆ ಆ ಕಾನ್ಸೆಪ್ಟ್ ನ ಅವರು 1 ಅವರ್, 4 ಅವರ್, 15 ಮಿನಿಟ್ಸ್, 5 ಮಿನಿಟ್ಸ್ ಯಾವ್ದ್ರಲ್ಲಾದ್ರೂ ಹೇಳ್ಕೊಡ್ತಾ ಇರ್ಲಿ, ಅದು ಎಲ್ಲಾ ಟೈಮ್ ಫ್ರೇಮ್ಗೂ ಅಪ್ಲೈ ಆಗುತ್ತೆ. ಯಾಕಂದ್ರೆ ಕ್ಯಾಂಡಲ್ಸ್ 4 ಅವರ್ ಅಲ್ಲಿ ಹೆಂಗೆ ಈ ತರ ಬಂದ್ ಈ ತರ ಮೂವ್ ಆಗುತ್ತೋ, 5 ಮಿನಿಟ್ಸ್ ಅಲ್ಲೂ ಹಿಂಗ್ ಬಂದೇ ಹಿಂಗ್ ಮೂವ್ ಆಗ್ಲೇಬೇಕು. ಎಲ್ಲಾ ಟೈಮ್ ಫ್ರೇಮ್ ಅಲ್ಲೂ ವರ್ಕ್ ಆಗ್ಲೇಬೇಕು, ಇಲ್ಲ ಅಂದ್ರೆ ಯಾವ ಟೈಮ್ ಫ್ರೇಮ್ ಅಲ್ಲೂ ವರ್ಕ್ ಆಗ್ಬಾರ್ದು, ಅಷ್ಟೇ ಸಿಂಪಲ್.
ಸ್ಟ್ರಕ್ಚರು ಅಷ್ಟೇನೆ, ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಮಾರ್ಕೆಟಿಂಗ್ಗೆ ಡೈರೆಕ್ಟ್ ಆಗಿ ಹೋಗ್ಬಿಡಲ್ಲ. ಏನಾಗುತ್ತೆ, ಹಿಂಗ್ ಹೋಗುತ್ತೆ, ಹಿಂಗ್ ಬರುತ್ತೆ, ಹಿಂಗ್ ಹೋಗುತ್ತೆ, ಹಿಂಗ್ ಬರುತ್ತೆ, ಹಿಂಗ್ ಹೋಗುತ್ತೆ. ಸೊ ಏನು, ಇದು ಮಾರ್ಕೆಟ್ ಸ್ಟ್ರಕ್ಚರ್ ಫಾರ್ಮ್ ಆಯ್ತು ಬುಲ್ಲಿಶ್ ಆಗಿ. ಹೈಯರ್ ಐ ಹೈಯರ್ ಲೋ, ಹೈಯರ್ ಐ ಹೈಯರ್ ಲೋ. ಇದು 1 hour ಅಲ್ಲಿ ನಾನು ಹೇಳ್ತಾ ಇದ್ದೀನಿ ಅನ್ಕೊಳ್ಳಿ, ಆಯ್ತಾ. ಜಸ್ಟ್ ಇದು ಒಂದು 1 hourದು ಲೆಗ್ ತಗೊಂಡ್ರೆ ನೀವು, ಇದೊಂದ್ರ ಒಳಗಡೆನೆ 15 ಮಿನಿಟ್, 5 ಮಿನಿಟ್ಸ್ ಇಲ್ಲ 15 ಮಿನಿಟ್ಸ್ ಅಲ್ಲಿ ಹಿಂಗಾಗಿರುತ್ತೆ. ಈ ತರ ಮೂವ್ ಕೊಟ್ಟಿರುತ್ತೆ. ಈ 1 hour ಅಲ್ಲಿ ಜಸ್ಟ್ ಒಂದೇ ಒಂದ್ ಲೆಗ್ ಇದು 5 ಮಿನಿಟ್ಸ್ 15 ಮಿನಿಟ್ಸ್ ಅಲ್ಲಿ ಅಲ್ಲಿ ಹಿಂಗಾಗಿರುತ್ತೆ. ಸೊ ಇದು 15 ಮಿನಿಟ್ಸ್ ಅನ್ಕೊಳ್ಳಿ. ಈ 15 ಮಿನಿಟ್ಸ್ ಒಳಗಡೆ 1 ಮಿನಿಟ್ ಕ್ಯಾಂಡಲ್ ಹಿಂಗಾಗಿರುತ್ತೆ. ಸೊ ಈ ತರ ಅರ್ಥ ಮಾಡ್ಕೊಳ್ಳಿ. ದೊಡ್ಡ ಕ್ಯಾಂಡಲ್ ಹಿಂಗ್ ಹೋಗ್ತಾ ಇದೆ ಅಂದ್ರೆ ಕೆಳಗಡೆ ಹೇಳ್ತಾರೆ, 1 time frame ಸರ್ 4 hour ಅಲ್ಲಿ ಬುಲ್ಲಿಶ್ ಇದೆ. ಅದೇ 15 ಮಿನಿಟ್ಸ್ 1 hourಗೆ ಹೋಗಿ ನೋಡಿದ್ರೆ ಬೆರಿಶ್ ಇದೆ. ಯಾಕೆ? ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ 4 hourದು ಇದು ಅಂತ ಕನ್ಸಿಡರ್ ಮಾಡಿದ್ರೆ 4 hour ಇಲ್ಲಿ ಬುಲ್ಲಿಶ್ ಇದೆ, ಹಿಂಗ್ ಮೇಲೆ ಹೋಗ್ತಾ ಇದೆ. ಅದೇ 1 hour ಈ ತರ ಆಗ್ತಾ ಇರುತ್ತೆ ಅಲ್ವಾ. ಸೊ 1 hour ಹಿಂಗ ಆಗ್ತಾ ಇದೆ ಅನ್ಕೊಳ್ಳಿ, ಅವಾಗ ಏನಾಯ್ತು, ಓಕೆ 1 hour ಬೆರಿಶ್ ಇದೆ, 4 hour ಬುಲ್ಲಿಶ್ ಇದೆ, ಏನ್ ಮಾಡ್ಲಿ? ಸೊ ನಿಮ್ಗೆ ಮೇಲ್ಗಡೆ ಹೈಯರ್ ಟೈಮ್ ಫ್ರೇಮ್ಸ್ ಅಲ್ಲಿ ಏನಾಗ್ತಿದೆ ಅನ್ನೋದು ಫಸ್ಟ್ ಗೊತ್ತಿರಬೇಕು, ಆಮೇಲೆ ಲೋವರ್ ಟೈಮ್ ಫ್ರೇಮ್ಸ್ಗೆ ಹೋಗಿ. ಸೊ ಈ ತರ ಈಗ ಹೇಳದ್ನಲ್ಲ, ಒಂದು ಡೋಜಿ ಅರ್ಥ ಆಯ್ತು. ನೆಕ್ಸ್ಟ್ ಹ್ಯಾಮರ್ಸ್, ಏನು ಬುಲ್ಲಿಶ್ ಹ್ಯಾಮರು, ಬೆರಿಶ್ ಹ್ಯಾಮರು, ಇದು ಅರ್ಥ ಆಯ್ತು. ಜೊತೆಗೆ ಹ್ಯಾಮರ್ ಜೊತೆ ಎಂಗಲ್ಫಿಂಗು, ಬೆರಿಶ್ ಎಂಗಲ್ಫಿಂಗು, ಬುಲ್ಲಿಶ್ ಎಂಗಲ್ಫಿಂಗು, ಅದು ಅರ್ಥ ಆಯ್ತು. ಸೊ ಓಕೆ, ಎಂಗಲ್ಫಿಂಗ್ ಕ್ಯಾಂಡಲ್ಸ್ ನಾವು ಎಕ್ಸಾಂಪಲ್ ನೋಡಿಲ್ಲ ಅಲ್ವಾ. ಸೊ ಇಲ್ಲಿ ನೋಡಿ ನೀವು, ಸೊ ಆರಾಮಾಗಿ ಇಲ್ಲಿ ಅರ್ಥ ಆಗುತ್ತೆ ನೋಡಿ. ಇಲ್ಲೇನಿದೆ, ದೊಡ್ಡ ರೆಸಿಸ್ಟೆನ್ಸ್ ಕಾಣ್ತಾ ಇದೆ, ಎಷ್ಟು ಸಲಿ ಕೆಳಗಡೆ ಹೋಗಕ್ ಪುಷ್ ಮಾಡ್ತಾ ಇದೆ ಪ್ರೈಸು, ಮೇಲ್ ಹೋಗಕ್ ಬಿಡ್ತಾನೆ ಇಲ್ಲ. ಆಮೇಲೆ ಏನಾಯ್ತು, ಸಡನ್ ಆಗಿ ಇಲ್ಲಿ ಫಸ್ಟ್ ಟೈಮ್ ಬಂದಾಗ ಇದು ಆಗಲ್ಲ, ಆ ತರ ಎಂಗಲ್ಫಿಂಗ್ ಆಗಲ್ಲ, ಬಟ್ ಸೆಲ್ಲಿಂಗ್ ಪ್ರೆಷರ್ ಅನ್ನೋದು ಗೊತ್ತಾಗುತ್ತೆ. ಸೊ ಓಕೆ, ಇನ್ನೊಂದು ತೋರಿಸ್ತೀನಿ ಇಲ್ಲಿ. ಸೊ ಇಲ್ಲಿ ನೋಡಿ, ಇಲ್ಲೊಂದು ಇದ್ರ ಮೇಲೆ ಹೋಗಕ್ ಬಿಟ್ಟಿಲ್ಲ ಪ್ರೈಸು, ಕೆಳಗಡೆ ಪುಷ್ ಮಾಡ್ತಾ ಇದೆ ಅಂತ ಅನ್ಕೊಳ್ಳಿ. ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ ಅಂತ ಅನ್ಕೊಳ್ಳಿ. ಏನಾಗುತ್ತೆ ಇಲ್ಲಿ, ಒಂದು ಗ್ರೀನ್ ಕ್ಯಾಂಡಲ್ ಆಮರ್ ಫಾರ್ಮ್ ಆಯ್ತು, ಅದ್ರ ಪಕ್ಕದಲ್ಲೇ ಏನಾಯ್ತು, ಒಂದು ರೆಡ್ ಕ್ಯಾಂಡಲ್ದು ದೊಡ್ಡ ಕ್ಯಾಂಡಲ್ ಫಾರ್ಮ್ ಆಯ್ತು. ಇದೇನು ಸೆಲ್ಲಿಂಗ್ ಪ್ರೆಷರ್ ಬರ್ತಾ ಇದೆ. ನಾನು ಅದನ್ನ ಟ್ರೇಡ್ ಮಾಡದೇ ಇರೋದ್ರಿಂದ ನನಗೆ ಎಲ್ಲಿದೆ ಮಾರ್ಕಿಂಗ್ಸ್ ಎಲ್ಲ ಮಾಡಿ ಇಟ್ಕೊಂಡಿಲ್ಲ ನಾನು. ಸೊ ಅದಕ್ಕೆ ನಿಮ್ಗೆ ತೋರ್ಸಕ್ಕೆ ನಾನು ಎಲ್ಲಿ ಹುಡುಕ್ಬೇಕು ಇವಾಗ. ಓಕೆ, ಇಲ್ಲಿದೆ ನೋಡಿ, ಸಿಂಪಲ್ ಆಗಿ ಇಲ್ಲಿ ಏನಾಗಿದೆ, ಒಂದು ಸಪೋರ್ಟ್ ಫಾರ್ಮ್ ಆಗ್ತಾ ಇದೆ ಅಲ್ವಾ. ಇಲ್ಲಿ ಇದು ಸಪೋರ್ಟ್ ಫಾರ್ಮ್ ಆಗಿದೆ, ಇಲ್ಲಿ ಮಾರ್ಕೆಟ್ ಕೆಳಗಡೆ ಹೋಗ್ಬಿಟ್ಟಿಲ್ಲ, ಒಂದು ಫಾರ್ಮ್ ಆಗಿದೆ. ಇಲ್ಲಿಗೆ ಮತ್ತೆ ಪ್ರೈಸ್ ಬಂದಾಗ ಏನಾಯ್ತು, ಇದೇನಿದು ವಿಕ್ ಇಷ್ಟು ದೊಡ್ಡ ಬಿಟ್ಟು ಬಾಡಿ ಇಷ್ಟು ಕೊಟ್ಟಿದೆ ಅಂದ್ರೆ ಬೈಯಿಂಗ್ ಪ್ರೆಷರ್ ಬರ್ತಾ ಇದೆ, ಒಂದು ಹ್ಯಾಮರ್ ಫಾರ್ಮ್ ಆಯ್ತು. ಅದ್ರ ಪಕ್ಕದ ಕ್ಯಾಂಡಲ್ ನೋಡಿದ್ರೆ ನೀವು, ಒಂದು ದೊಡ್ಡ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಯ್ತು. ಸೊ ಏನಿದು, ಕಂಪ್ಲೀಟ್ ಎರಡೂ ಸೇರಿಸಿ ಬುಲ್ಲಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಫಾರ್ಮ್ ಆಯ್ತು. ಅದಾದ್ಮೇಲೆ ಏನಾಗುತ್ತೆ, ಮಾರ್ಕೆಟ್ ಮೇಲಕ್ಕೆ ಪುಷ್ ಮಾಡ್ತು ಸಪೋರ್ಟ್ ಇಂದ ಬರ್ತಿರೋದ್ರಿಂದ. ಸೊ ಈ ತರ ನೀವು ಹೋಗಿ ಫೈಂಡ್ ಔಟ್ ಮಾಡಕ್ ಟ್ರೈ ಮಾಡ್ಬೇಕು, ನಾಳೆ ಬರೋ ಅಷ್ಟ್ರೊಳಗೆ ಕಲ್ತ್ಕೋಬೇಕು. ಸೊ ಜೊತೆಗೆ ಇಲ್ಲಿ ಓಕೆ, ಇಲ್ಲೂ ಒಂದು ಡೋಜಿ ಸಿಗ್ತಾ ಇದೆ ನಿಮ್ಗೆ ನೋಡಿ, ಡೋಜಿ ಮತ್ತೆ ಸಾರಿ ಬೆರಿಶ್ ಎಂಗಲ್ಫಿಂಗು. ಇವೆರಡು ಕ್ಯಾಂಡಲ್ ನೋಡಿ ನೀವು, ಏನಾಯ್ತು, ಫಸ್ಟ್ ಬರೀ ವಿಕ್ ಕೊಟ್ಬಿಟ್ಟು ಸ್ವಲ್ಪ ಸ್ವಲ್ಪ ಬಾಡಿ ಫಾರ್ಮ್ ಆಯ್ತು ಬೆರಿಶ್ಗೆ. ಅದಾದ್ಮೇಲೆ ಅದ್ರ ಪಕ್ಕದಲ್ಲಿ ಒಂದು ದೊಡ್ಡ ರೆಡ್ ಕ್ಯಾಂಡಲ್ ಬಂತು. ಸೊ ಏನಾಯ್ತು, ಬೆರಿಶ್ ಎಂಗಲ್ಫಿಂಗ್ ಫಾರ್ಮ್ ಆಯ್ತು ಇಲ್ಲಿ. ನೋಡಿದ್ರ ಇಲ್ಲಿ ಇವೆರಡು ಕ್ಯಾಂಡಲ್ ಸೇರಿಸಿ ಬೆರಿಶ್ ಎಂಗಲ್ಫಿಂಗ್ ಆಯ್ತು. ಸೊ ಈ ತರ ನೀವು ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ಇದ್ರ ಬಗ್ಗೆ. ಏನಿದ್ರು ಇದೆಲ್ಲ ನೀವು ಕನ್ಫರ್ಮೇಶನ್ಗೆ ಅಷ್ಟೇ ಯೂಸ್ ಮಾಡೋದು. ಕೆಲವು ಸಲ ಬೇಕೆ, ಈಗ ನಾನು ಕಲಿಬೇಕಾದ್ರೆ ಇದೆಲ್ಲ ಕಲ್ತ್ಕೊಂಡ್ ಬಂದೆ, ನಾನು ಅದನ್ನೆಲ್ಲ ಯೂಸ್ ಮಾಡ್ತೀನಿ ಇವಾಗ? ನಿಜವಾಗ್ಲೂ ಇಲ್ಲ. ಸಿ, ನೀವು ಒಂದು ಡಿಸೈಡ್ ಆಗಿ, ನಾನು ಏನ್ ಕಲಿಸ್ತೀನಿ ಅದ್ ಸಾಕು ನಿಮ್ಗೆ ನಿಜವಾಗ್ಲೂ ಪ್ರಾಫಿಟೇಬಲ್ ಆಗಕ್ಕೆ. ಅಷ್ಟೇ ಸಾಕು ಅಂದ್ರೆ ಡೈರೆಕ್ಟ್ ನಾನು ಹೆಂಗೆ ನೀವು ಮಾರ್ಕೆಟ್ ರೀಡ್ ಮಾಡೋದು ಅನ್ನೋದ್ರಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಬಟ್ ನಿಮ್ಗೆ ಬೇಸಿಕ್ಸ್ ಗೊತ್ತಿರಬೇಕು. ಅದರಿಂದ ನಾನು ಏನ್ ಹೇಳ್ತಾ ಇದ್ದೀನಿ, ಓಕೆ ಇವೆಲ್ಲ ಸ್ವಲ್ಪ ಇರ್ಲಿ, ಮಧ್ಯದಲ್ಲಿ ಕಲ್ತ್ಕೊಳ್ಳಿ, ಏನಾಗಲ್ಲ. ನೀವು ಯೂಸ್ ಮಾಡ್ತಾ ಇಲ್ಲ ಅಂದ್ರೂ ನಿಮ್ಗೆ ಟ್ರೇಡಿಂಗ್ ಅಲ್ಲಿ ಗೊತ್ತಿರ್ಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ. ಸೊ ಓಕೆ, ಇದು ಅರ್ಥ ಆಯ್ತಲ್ಲ ಇವಾಗ, 3 ಮೈನ್ ಇಂಪಾರ್ಟೆಂಟ್ ಕ್ಯಾಂಡಲ್ಸ್ ಯಾವ್ದಾವ್ದು ಬೇಕು ನಿಮ್ಗೆ ಕ್ಯಾಂಡಲ್ ಸ್ಟಿಕ್ ಅಲ್ಲಿ ಅಂತ. ನೀವು ಅಷ್ಟೇನೆ ಹೋಗಿ ಕ್ಲೀನ್ ಆಗಿ ಚೆಕ್ ಮಾಡ್ಬೇಕು. ನಾನು ಹೇಳ್ಕೊಟ್ಟೆ ಅಂದ್ರೆ ನನಗ್ ಗೊತ್ತಿರುತ್ತೆ, ನನ್ಗೆ ಆಲ್ರೆಡಿ ಗೊತ್ತು, ನಾನು ಹೇಳ್ತೀನಿ. ನಿಮ್ಗೆ ಅರ್ಥ ಆಗ್ಬೇಕಿರೋದು, ನೀವು ಹೋಗಿ ಕರೆಕ್ಟ್ ಆಗಿ ನೋಡ್ಬೇಕು. ನೋಡಿ, ಇಲ್ಲೂ ಕ್ಲೀನ್ ಆಗಿ ನೋಟ್ಸ್ ಅಲ್ಲೂ ಹಾಕಿದ್ದೀನಿ. ಬೆಸ್ಟ್ ಪ್ರಾಕ್ಟೀಸ್ ಹೆಂಗಪ್ಪ ಯೂಸ್ ಮಾಡೋದು ಕ್ಯಾಂಡಲ್ಸ್ ನ, ಕಂಬೈನ್ ಕ್ಯಾಂಡಲ್ಸ್ ವಿತ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಡೈರೆಕ್ಟ್ ಆಗಿ ಕ್ಯಾಂಡಲ್ಸ್ ನ ಟ್ರೇಡ್ ಮಾಡೋದಲ್ಲ, ಸಪೋರ್ಟ್ ರೆಸಿಸ್ಟೆನ್ಸ್ ಜೊತೆ ನೀವು ಕನ್ಫರ್ಮೇಶನ್ ಆಗಿ ಯೂಸ್ ಮಾಡಬೇಕು ಬಿಫೋರ್ ಎಂಟರಿಂಗ್.
ಹೈಯರ್ ಟೈಮ್ ಫ್ರೇಮ್ ಟ್ರೆಂಡು ಗೊತ್ತಿರಬೇಕು ನಿಮ್ಗೆ. ಸುಮ್ನೆ ಹೋಗ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಕಾಮನ್ ಆಗಿ ಏನ್ ಮಾಡ್ತಾರೆ ಎಲ್ಲಾರು, ಎಲ್ಲಾ ಕ್ಯಾಂಡಲ್ ಅಲ್ಲೂ ಹುಡ್ಕಕ್ ನೋಡ್ತಾ ಇರ್ತೀರಾ. ಪ್ರತಿ ಕ್ಯಾಂಡಲ್ ಅಲ್ಲೂ ಹುಡುಕ್ಬೇಡಿ, ಏನೂ ಸಿಗಲ್ಲ. ಅದು ನಾವ್ ಹೇಳ್ತಿದ್ದೀನಲ್ಲ, ಬೇಸಿಕ್ಸ್ ಅಷ್ಟೇ. ಇದು ಬೇಸಿಕ್ಸ್ ತರ ಟ್ರೀಟ್ ಮಾಡಿ. ಅದ್ರಿಂದಾನೇ ಟ್ರೇಡಿಂಗ್ ಅಂತ ಥಿಂಕ್ ಮಾಡಕ್ಕೆ ಹೋಗ್ಬಿಡಿ. ಅದು ಒಂದ್ ಸಣ್ಣ ಪಾರ್ಟ್ ಅಷ್ಟೇ ಟ್ರೇಡಿಂಗ್ ಅಲ್ಲಿ. ಅದರಿಂದ ನೀವೇನ್ ಪ್ರಾಫಿಟೇಬಲ್ ಆಗಲ್ಲ. ಹಂಗಂತ ಕಂಪ್ಲೀಟ್ ಇಗ್ನೋರು ಮಾಡ್ಬೇಡಿ, ಗೊತ್ತಿರ್ಬೇಕು ನಿಮ್ಗೆ. ಆಮೇಲೆ ಇದು ಕ್ಯಾಂಡಲ್ಸ್ ಯೂಸ್ ಮಾಡ್ಬೇಕಾದ್ರೆ ಏನೇನ್ ಮಿಸ್ಟೇಕ್ ಮಾಡ್ತೀರಾ ನೋಡಿ. ಬರೀ ಒಂದೇ ಒಂದ್ ಕ್ಯಾಂಡಲ್ ನೋಡ್ಬಿಟ್ಟು ಡೈರೆಕ್ಟ್ ಸೆಟಪ್ ಅನ್ಬಿಟ್ಟು ಎಂಟರ್ ಆಗ್ಬಿಡ್ತಾರೆ ಟ್ರೇಡ್ಗೆ. ಎಲ್ಲಾರು ಹೇಳ್ತಾರೆ ನಾನ್ ಕ್ಯಾಂಡಲ್ ಸ್ಟಿಕ್ಸ್ ಮೇಲೆ ಟ್ರೇಡ್ ಮಾಡ್ತೀನಿ ಅಂತ, ಇನ್ನೂ ಕಲಿತಾ ಇರ್ತಾರೆ. ಬಟ್ ಹಂಗಂತ ಹೇಳ್ತಾರೆ, ಅವ್ರಿಗೆಲ್ಲ ಗೊತ್ತೇ ಇರಲ್ಲ. ಹೈಯರ್ ಟೈಮ್ ಫ್ರೇಮ್ ಚೆಕ್ ಮಾಡ್ಬೇಕು, ಡೈರೆಕ್ಷನ್ ಟ್ರೆಂಡ್ ಹೆಂಗಿದೆ ಅಂತ ಚೆಕ್ ಮಾಡ್ಬೇಕು, ಜಸ್ಟ್ ಕನ್ಫರ್ಮೇಶನ್ ಆಗಿ ಇಟ್ಕೋಬೇಕು. ಇವನ್ನೆಲ್ಲ ಡೈರೆಕ್ಟ್ ಆಗಲ್ಲ ಟ್ರೇಡ್ ಮಾಡೋದು. ಮತ್ತೆ ಒಂದ್ ಸಲ ಮಿಸ್ ಆಗೋಯ್ತು ಅಂದ ತಕ್ಷಣ ಮತ್ತೆ ಟ್ರೇಡ್ ಮಾಡ್ಬಿಟ್ಟು ಓವರ್ ಟ್ರೇಡ್ ಮಾಡ್ಬಿಟ್ಟು ಎಲ್ಲ ಕಳ್ಕೊಬಿಡೋದು, ಇವೆಲ್ಲ ಮಾಡ್ತಾ ಇರ್ತಾರೆ. ಸುರೇಶ್ ಅವರೇ, ಇವಾಗ ಹೇಳಿದ್ನಲ್ಲ, ಸಪೋರ್ಟ್ ಇರುತ್ತೆ, ರೆಸಿಸ್ಟೆನ್ಸ್ ಇರುತ್ತೆ, ಅಲ್ಲಿ ಕನ್ಫರ್ಮೇಶನ್ ಬಂದಾಗ ಯೂಸ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು ಅಂತಾನು ಮಾಡಿ ತೋರಿಸ್ತೆ. ಆ ಇದೆಲ್ಲ ಮುಗಿದ್ಮೇಲೆ ರೆಕಾರ್ಡಿಂಗ್ಸ್ ಹಾಕ್ತೀನಲ್ಲ, ಮತ್ತೆ ಹೋಗಿ ನೋಡಿ, ಮತ್ತೆ ಅವಾಗ ಅರ್ಥ ಆಗುತ್ತೆ. ಯಾಕಂದ್ರೆ ಸುಮ್ನೆ ಟೈಮ್ ವೇಸ್ಟ್ ಆಗುತ್ತೆ ಒಬ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಕುತ್ಕೊಂಡ್ರೆ. ಸೊ ಓಕೆ, ಇವಾಗ ಇನ್ನು ಏನಾದ್ರೂ ಬೇಕಾ ನಿಮ್ಗೆ ಎಕ್ಸ್ಟ್ರಾ ಕ್ಯಾಂಡಲ್ಸ್ ಅಲ್ಲಿ? ಬೇರೆ ಬೇರೆ ಕ್ಯಾಂಡಲ್ಸ್ ಬೇಕಾ? ನಿಜವಾಗ್ಲೂ ಹೇಳ್ತೀನಿ, ಬರೀ ಪ್ರೈಸ್ ಆಕ್ಷನ್ ಟ್ರೇಡ್ ಮಾಡೋರು, ಸುಮ್ನೆ ಬಂದಾಗೆಲ್ಲ ನೋಡ್ಕೊಂಡು ಕುತ್ಕೊಂಡು ಟ್ರೇಡ್ ಮಾಡ್ತಾನೆ ಇರೋರು ಯೂಸ್ ಮಾಡೋದು. ಇವಾಗ ಎಷ್ಟು ಜನ ಅವ್ರೆ ಪ್ರೈಸ್ ಆಕ್ಷನ್ ಟ್ರೇಡರ್ಸ್ ಹೇಳಿ ಪ್ರಾಫಿಟೇಬಲ್? ಯಾಕೆ ಪ್ರೈಸ್ ಆಕ್ಷನ್ ತುಂಬಾ ಈಸಿ. ಪ್ರೈಸ್ ಆಕ್ಷನ್ ಅಲ್ಲಿ ಟ್ರೇಡ್ ಮಾಡೋದು ಯಾವಾಗ ಬೇಕಾದ್ರೂ ಮಾಡ್ಬೋದು. ಆದ್ರೆ ಅದೇ ನಿಮ್ದು ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್. ಯಾಕೆ ಗೊತ್ತಾ? ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಕ್ಕೆ ಪ್ರೈಸ್ ಆಕ್ಷನ್ ಸೂಪರ್ ಸಕ್ಕತ್ತಾಗಿ ವರ್ಕ್ ಆಗುತ್ತೆ, ಚೆನ್ನಾಗಿ ಮಾಡ್ಬೋದು. ಬಟ್ ಅವಾಗ ಏನಾಗುತ್ತೆ ಗೊತ್ತಾ ನಿಮ್ಗೆ? ಎದಳ್ತೀರಾ, ಚಾರ್ಟ್ ಓಪನ್ ಮಾಡ್ತೀರಾ, ಏನೋ ಕಾಣಿಸುತ್ತೆ, ಟ್ರೇಡ್ ತಗೋತೀರಾ. ಆಮೇಲೆ ಎಲ್ಲೋ ಒಂದ್ ಕಡೆ ಕೂತಿರ್ತೀರಾ, ನೋಡ್ಬೇಕನ್ಸುತ್ತೆ, ನೋಡ್ತೀರಾ, ಪ್ರೈಸ್ ಆಕ್ಷನ್ ಅಲ್ಲಿ ಏನೋ ಒಂದು ಕನ್ಫರ್ಮೇಶನ್ ಇರುತ್ತೆ, ತಗೋತೀರಾ. ಇದು ನಿಮ್ದು ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್, ಪ್ರೈಸ್ ಆಕ್ಷನ್ ಅಲ್ಲೇ ಬರೀ ಪ್ರೈಸ್ ಆಕ್ಷನ್ ಟ್ರೇಡ್ ಮಾಡೋದು. ಯಾಕಂದ್ರೆ ಪ್ರೈಸ್ ಆಕ್ಷನ್ ಅಲ್ಲಿ ಯಾವಾಗ ಬೇಕಾದ್ರೂ ಟ್ರೇಡ್ ಮಾಡ್ಬೋದು. ನಮ್ಗೆ ಕಾಯ್ಬೇಕನ್ನೋದಿಲ್ಲ, ಏನಿಲ್ಲ. ಏನ್ ತೋರಿಸ್ತಿದ್ದೆ ಮಾರ್ಕೆಟ್ ಅದನ್ನ ಮಾಡ್ಬಿಡ್ಬೋದು. ಅವಾಗ ಏನಾಗುತ್ತೆ, ನಿಮ್ ಸೈಕಾಲಜಿ ಸಖತ್ ಎಫೆಕ್ಟ್ ಆಗುತ್ತೆ. ನೋಡ್ದಾಗೆಲ್ಲ ಟ್ರೇಡ್ ಮಾಡ್ಬೇಕು ಅನ್ಸುತ್ತೆ. ಆಗ ಏನ್ ಮಾಡ್ತೀರಾ, ಟ್ರೇಡ್ ಮಾಡ್ತೀರಾ, ಓವರ್ ಟ್ರೇಡಿಂಗ್ ಮಾಡ್ತೀರಾ. ಒಂದೆರಡು ಲಾಸ್ ಆದ್ರೂ ಸುಮ್ನೆ ಆಗಲ್ಲ, ಸೆಟಪ್ ಕಾಯನ ಅನ್ನಲ್ಲ. ಮತ್ತೆ ನೀವೇ ಹುಡುಕ್ತೀರಾ, ನೀವೇ ಏನೋ ಒಂದು ಹುಡುಕ್ಬಿಟ್ಟು ನೀವೇ ಮಾಡ್ಬಿಡ್ತೀರಾ. ಇದೆಲ್ಲ ತುಂಬಾ ಡಿಸ್ಅಡ್ವಾಂಟೇಜೇ ಜಾಸ್ತಿ. ಅದಕ್ಕೆ ಎಷ್ಟು ಜನ ನೋಡಿ, ತುಂಬಾ ವರ್ಷ ಮಾಡಿರೋನ್ಗೆ ಪ್ರೈಸ್ ಆಕ್ಷನ್ ಈಸಿನೇ, SMCನೂ ಈಸಿನೇ, ICTನೂ ಈಸಿನೇ, ಪ್ರತಿ ಒಂದು ಸ್ಟ್ರಾಟಜಿನೂ ಈಸಿನೇ. ಬಟ್ ಬಿಗಿನರ್ಸ್, ನೀವು ಪ್ರೈಸ್ ಆಕ್ಷನ್ ಅಲ್ಲಿ ಏನ್ ಬೇಕು ನಿಮ್ಗೆ ಅದನ್ನ ತಗೊಳ್ಳಿ, ನೆಕ್ಸ್ಟ್ ಮುಂದಕ್ಕೆ ಹೋಗಿ. ನಾನು ಏನ್ ಹೇಳ್ಕೊಡ್ತೀನಿ, SMC ಮಾರ್ಕೆಟ್ ಸ್ಟ್ರಕ್ಚರ್, ಅದ್ರ ಮೇಲೆ ಫೋಕಸ್ ಮಾಡಿ. ಅಲ್ಲಿ ನಿಮ್ದು ಮೇನ್ ಫೋಕಸ್ ಇರ್ಬೇಕು. ಇದೆಲ್ಲ ನಿಮ್ಗೆ ಎಕ್ಸ್ಟ್ರಾ ಅಷ್ಟೇ, ನಾಲೆಡ್ಜ್ ಅಷ್ಟೇ. ಮಾರ್ನಿಂಗ್ ಸ್ಟಾರ್, ಈವ್ನಿಂಗ್ ಸ್ಟಾರ್ ಅದೆಲ್ಲ ಬಿಟ್ಬಿಡಿ. ಅವೆಲ್ಲ ಫ್ಯಾನ್ಸಿ ಹೆಸರುಗಳು, ಒಂದೊಂದು ಕ್ಯಾಂಡಲ್ಗೂ ಒಂದೊಂದು ಹೆಸರು ಕೊಟ್ಟವ್ರೆ. ಜಸ್ಟ್ ನಿಮ್ಗೆ ನಾನು ಹೇಳ್ತೀನಿ ಪ್ರೈಸ್ ಆಕ್ಷನ್ ಅಲ್ಲಿ ಎಷ್ಟು ಕ್ಯಾಂಡಲ್ಸ್ ಹೆಸರುಗಳಿದೆ ಅಂತ. ಈ ತರ ಒಂದಿದೆ ನೋಡಿ, ಇದಕ್ಕೊಂದು ಹೆಸರಿದೆ. ಜಸ್ಟ್ ಈ ತರ ಬಂದ್ರೆ ಇದಕ್ಕೊಂದು ಹೆಸರಿದೆ. ಈ ತರ ಮೂರು ಒಟ್ಟಿಗೆ ಕ್ಯಾಂಡಲ್ಸ್ ಗ್ರೀನ್ ಬಂದ್ರೆ ಅದಕ್ಕೊಂದು ಹೆಸರಿದೆ. ಇದು ಮಾಮೂಲಿ ಡೋಜಿ, ಹ್ಯಾಮರ್. ಮತ್ತೆ ಇದಕ್ಕೊಂದು ಹೆಸರಿದೆ, ಇದಕ್ಕೂ ಒಂದ್ ಹೆಸರಿದೆ. ಎಷ್ಟು ಅಂತ ಕಲಿತೀರಪ್ಪ? ಬರೀ ಹೆಸರುಗಳು ನೋಡ್ಕೊಂಡೆ ಕುತ್ಕೋತೀರಾ, ವೇಸ್ಟು. ಎಷ್ಟು ಬೇಕಷ್ಟು ತಗೊಳ್ಳಿ. ಅದು ಇದು ಅವೆಲ್ಲ ಎಕ್ಸ್ಟ್ರಾಗಳನ್ನ ಬಿಟ್ಬಿಡಿ ಸಾಕು. ಸಾರಿ. ಸೊ ಇವತ್ತು ನೀವು ಕ್ಯಾಂಡಲ್ಸ್ ಕಲ್ತಿದ್ದೀರಾ, ಕ್ಲೀನ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಅರ್ಥ ಆಗಿಲ್ವಾ? ಇನ್ನು ನಿಮ್ಮ ಹತ್ರ ಎರಡು ಆಪ್ಷನ್ ಇದೆ. ಒಂದು, ರೆಕಾರ್ಡಿಂಗ್ಸ್ ನ ಮತ್ತೆ ಹೋಗಿ ನೋಡಿ ಯೂಟ್ಯೂಬ್ ಅಲ್ಲಿ, ಅಲ್ಲೂ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಸಿಂಪಲ್, ಬೇರೆ ಯಾರು ನಿಮ್ಗೆ ಅರ್ಥ ಆಗುತ್ತೆ? ಕ್ಯಾಂಡಲ್ಸ್, ಬರೀ ಅದು ಕ್ಯಾಂಡಲ್ಸ್ ಅಂತ ಕೊಟ್ರೆ ಎಲ್ಲ ಹೇಳ್ತಾನೆ ಅವನು. ಜಸ್ಟ್ ಹೌ ಟು ಫೈಂಡ್ ಔಟ್ ಡೋಜಿ ಕ್ಯಾಂಡಲ್ ಇನ್ ಟ್ರೇಡ್ ಇನ್ ಚಾರ್ಟ್ ಅಂತ ಕೊಡಿ, ಅದು ತೋರ್ಸುತ್ತೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾರೋ ಒಬ್ಬ ಎಕ್ಸ್ಪ್ಲೇನ್ ಮಾಡಿರ್ತಾನೆ ನೋಡಿ. ಓಕೆ, ಇವಾಗ ಬುಲ್ಲಿಶ್ ಎಂಗಲ್ಫಿಂಗ್ ಹೆಂಗೆ ಫೈಂಡ್ ಔಟ್ ಮಾಡೋದು ಅದನ್ನು ಒಬ್ಬ ಹೇಳಿರ್ತಾನೆ ನೋಡಿ. ಈ ತರ ಅರ್ಥ ಆಗದೆ ಇರೋದನ್ನ ನೀವು ಕಂಪ್ಲೀಟ್ ಡೀಪ್ ಆಗಿ ಸ್ಪೆಸಿಫಿಕ್ ಆಗಿ ಹೋಗಿ ನೋಡಿ. ಸುಮ್ನೆ ಕ್ಯಾಂಡಲ್ ಸ್ಟಿಕ್ಸ್ ಅಂತ ಕೊಟ್ರೆ 150 ಹೇಳ್ತಾನೆ ಅವನು, ವೇಸ್ಟ್ ಎಲ್ಲ. ಸೊ ಈ ತರ ನಿಮ್ಗೆ ಇನ್ನು ಎರಡು ಆಪ್ಷನ್ ಇದೆ. ನೀವು ಕಲಿಲೇಬೇಕು ಅಂದ್ರೆ ನೀವು, ನಾನು ಹೇಳೋದೇ ಬೇಕಾಗಿಲ್ಲ, ನೀವೇ ಹೋಗಿ ನೋಡ್ತೀರಾ, ನೀವೇ ಹೋಗಿ ಮಾಡ್ತೀರಾ. ನಾಳೆ ನನಗೆ ಸಂಜೆ ಕ್ಲಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನೀವೇ ಹೋಗಿ ಪ್ರತಿ ಒಬ್ರು ನಿಮ್ದು ಟ್ರೇಡಿಂಗ್ ವ್ಯೂ, ಫೋನ್ ಇರ್ಲಿ, ಲ್ಯಾಪ್ಟಾಪ್ ಇರ್ಲಿ, ಯಾವ್ದ್ರಲ್ಲೇ ಇರ್ಲಿ, ಟ್ರೇಡಿಂಗ್ ವ್ಯೂ ಅಲ್ಲಿ ಇಲ್ಲಿದೆ ಬುಲ್ಲಿಶ್ ಎಂಗಲ್ಫಿಂಗ್, ಇಲ್ಲಿದೆ ಬೆರಿಶ್ ಎಂಗಲ್ಫಿಂಗ್, ಇಲ್ಲಿದೆ ಹ್ಯಾಮರ್, ಇದು ಡೋಜಿ, ಇದನ್ನೆಲ್ಲ ಮಾರ್ಕ್ ಮಾಡಿ. 4 ಇರಬೇಕು. ನಾಲ್ಕು ಫೋಟೋ ಕಳ್ಸೋದಾಗ್ಲಿ, 4 ಮಾಡ್ಬಿಟ್ಟು ನೀವು ಜನರಲ್ ಡಿಸ್ಕಷನ್ ಅಂತ ಏನಿದೆ
ವಾಟ್ಸಪ್ ಕಮ್ಯುನಿಟಿಯಲ್ಲಿ ಅಲ್ಲಿ ಹಾಕಿ, ಇಲ್ಲ ಅಂದ್ರೆ ಡಿಸ್ಕಾರ್ಡ್ ಅಲ್ಲಾದ್ರೂ ಜನರಲ್ ಚಾಟ್ ಇದೆಯಲ್ಲ ಅಲ್ಲಾದ್ರೂ ಹಾಕ್ಬೇಕಷ್ಟೆ. ಸೊ ನೀವು ಹಾಕಿಲ್ಲ ಅಂದ್ರೆ ನಾವು ನೆಕ್ಸ್ಟ್ ಮುಂದೆ ಹೋಗಲ್ಲ, ಮತ್ತೆ ಇದನ್ನೇ ಮಾಡ್ತೀನಿ. ನೀವು ಮಾಡ್ತಾ ಇದ್ದೀರಾ, ನಿಮ್ಗೆ ಅರ್ಥ ಆಗ್ತಿದೆ ಅಂದ್ರೆ ನಾವು ನೆಕ್ಸ್ಟ್ ಹೋಗೋಣ. ಸೊ ನೋಡಿ ಹೋಗಿ ಮಾಡಿ. ಅದೇ ಪ್ರೈಸ್ ಆಕ್ಷನ್ ಅಲ್ಲಿ ಏನ್ ಗೊತ್ತಾ, ಪ್ರತಿ ಒಂದು ಕ್ಯಾಂಡಲ್ಲು ಒಂದೊಂದು ಸ್ಟೋರಿ ಹೇಳುತ್ತೆ, ನೆಕ್ಸ್ಟ್ ಏನ್ ಆಗ್ಬೋದು ಅಂತ. ಅದಕ್ಕೆ ಅದು ತುಂಬಾ ಕಾಂಪ್ಲಿಕೇಟ್ ಅನ್ಸುತ್ತೆ ನಿಮ್ಗೆ. ಬೇಕಿರೋದು ಕನ್ಫರ್ಮೇಶನ್ಗೆ ಎಕ್ಸ್ಟ್ರಾ ಯೂಸ್ ಮಾಡೋದು ಪ್ರೈಸ್ ಆಕ್ಷನ್ ಇಂದ ಒಂದ್ 2-3 ಕ್ಯಾಂಡಲ್ಸ್ ಅದನ್ನ ಕಲಿಸ್ತಾ ಇದ್ದೀನಿ, ಸಾಕು, ಇನ್ನೇನೂ ಬೇಕಾಗಿಲ್ಲ. ಸೊ ಅದೇನೆ, ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ಏನಿದು ನಿಮ್ಗೆ ಚಾರ್ಟ್ ಅಲ್ಲಿ ಇದೆಲ್ಲ ಫೈಂಡ್ ಔಟ್ ಮಾಡಕ್ ಬರ್ಬೇಕು, ಚಾರ್ಟ್ಸ್ ನ ನೀವು ನೋಡಕ್ ಬರ್ಬೇಕು, ಅದಕ್ಕೋಸ್ಕರ ಇವೆಲ್ಲ ಹೇಳ್ತಾ ಇದ್ದೀನಿ. ಇಲ್ಲಾಂದ್ರೆ ಇವ್ಯಾವ ಬೇಕೇ ಆಗಿರ್ಲಿಲ್ಲ. ಬಟ್ ನಾನು ಡೈರೆಕ್ಟ್ ಮಾರ್ಕೆಟ್ ಸ್ಟ್ರಕ್ಚರ್ಗೆ ಹೋದ್ರೆ ನೀವು ಈ ಚಾರ್ಟ್ ಏನಾಗಿದೆ ಬ್ರೋ, ರೆಸಿಸ್ಟೆನ್ಸ್ ಏನು ಬ್ರೋ, ಸಪೋರ್ಟ್ ಯಾವ್ದು ಬ್ರೋ ಅಂತ ಕೇಳ್ತೀರಾ. ಅದಕ್ಕೆ ನಾನು ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಡೋಣ. ಆಮೇಲೆ ನಾವು ಮೇಯ್ನ್ ಆಗಿ ಏನ್ ಫೋಕಸ್ ಮಾಡಬೇಕು, ಅವಾಗ ಕ್ಲೀನ್ ಆಗಿ ಒಂದೇ ಟಾಪಿಕ್ ನ 2-3 ದಿನ ಮಾಡೋದಾಗ್ಲಿ ಮಾಡೋಣ, ಕಲಿಸ್ತೀನಿ, ತಲೆನೇ ಕೆಡ್ಸ್ಕೊಬೇಡಿ. ಸೊ ಬೇರೆ ಏನಾದ್ರೂ ಡೌಟ್ ಇದೆಯಾ ಯಾರಿಗಾದ್ರೂ? ಬ್ರೋ ಸೇಮ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಂದಷ್ಟು ಚಾರ್ಟ್ ಪ್ಯಾಟರ್ನ್ಸ್ ಹೇಳ್ಕೊಟ್ಟಿದ್ರು. ಹ್ಮ್ ಅದು ಅದು ಸೇಮೇ ಇರುತ್ತಲ್ಲ ಬ್ರೋ ಇದರಲ್ಲಿ? ಎಲ್ಲ ಸಿ ಮಾರ್ಕೆಟ್ಸ್, ನೀವು ಯಾವುದೇ ಮಾರ್ಕೆಟ್ಗೆ ಹೋದ್ರು ಏನ್ ಚಾರ್ಟ್ ಕಾಣಿಸುತ್ತಲ್ಲ ನಿಮ್ಗೆ, ಟೆಕ್ನಿಕಲ್ ವೈಸ್ ಎಲ್ಲಾ ಮಾರ್ಕೆಟ್ ಅಲ್ಲೂ ಸೇಮೆ. ಇಂಡಿಯನ್ ಮಾರ್ಕೆಟ್ ಯಾಕೆ ಮಾಡಲ್ಲ ಅಂದ್ರೆ ಅದ್ರಲ್ಲಿ ಮ್ಯಾನಿಪುಲೇಷನ್ ಜಾಸ್ತಿ, ಯಾವಾಗ ಬೇಕಾದ್ರೂ ಮೂವ್ ಕೊಡುತ್ತೆ, ಹೆಂಗ್ ಬೇಕಂಗ್ ಮೂವ್ ಆಗುತ್ತೆ, ಇರೋದೇ ಬರೀ ಕಮ್ಮಿ ಟೈಮಿಂಗ್ಸು. ನೆಕ್ಸ್ಟ್ ದೊಡ್ಡ ಪ್ಲೇಯರ್ ಬಂದ ಅಂದ್ರೆ ಅವ್ನ ಏನೋ ಮಾಡ್ದ ಅಂದ್ರೆ ಉಲ್ಟಾ ಹೊಡಿತು ಅಂದ್ರೆ ಹೊಡಿತು ಅಷ್ಟೇನೆ. ಇವೆಲ್ಲ ಬೇಡ ನಮ್ಗೆ ಅಂತ ನಾವು ಇಂಡಿಯನ್ ಮಾರ್ಕೆಟ್ ಮಾಡಲ್ಲ. ಕ್ರಿಪ್ಟೋದಲ್ಲೂ ಅಷ್ಟೇನೆ, ಕ್ರಿಪ್ಟೋನು ಸಖತ್ತಾಗೆ ಇದೆ, ಆದ್ರೆ ಅದರಲ್ಲೂ ಮ್ಯಾನಿಪುಲೇಷನ್ಸ್ ಜಾಸ್ತಿ, ಅದಕ್ಕೆ ಕ್ರಿಪ್ಟೋ ಮಾಡಲ್ಲ. ಜೊತೆಗೆ ಯಾಕೆ ಬೇರೆ ಯಾವ ಮಾರ್ಕೆಟು ಮಾಡಲ್ಲ ಅನ್ನೋದಕ್ಕೆ ಮೇಯ್ನ್ ಕಾರಣ ಏನಂದ್ರೆ, ಫೋರೆಕ್ಸ್ ನನಗೆ ಚೆನ್ನಾಗಿ ಅಭ್ಯಾಸ ಆಗಿದೆ, ಅದರಲ್ಲಿ ಎಲ್ಲ ಸಖತ್ತಾಗಿ ವರ್ಕ್ ಆಗುತ್ತೆ. ಅದರಲ್ಲೂ ಗೋಲ್ಡ್ ಒಂದ್ರ ಮೇಲೆ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ನನಗೆ ಅದು ಕೊಡೋ ದುಡ್ಡನ್ನೇ ತಗೊಳಕ್ಕೆ ಆ ರೇಂಜ್ ಕೊಡುತ್ತೆ, ಅದು ಕೊಟ್ರೆ. ಬೇರೆದೆಲ್ಲ ಯಾಕೆ, ನೀವು ಅಷ್ಟೇನೆ ಯಾವ್ದಾದ್ರು ಒಂದು ಆಸೆಟ್ ಮೇಲೆ ಫೋಕಸ್ ಮಾಡಿ. ತುಂಬಾ ಆಸೆಟ್ಸ್ ನೋಡಕ್ ಹೋಗ್ಲೇಬೇಡಿ, ನೀವು ಯಾವತ್ತೂ ಪ್ರಾಫಿಟೇಬಲ್ ಆಗಲ್ಲ ನೀವು 3-4 ಆಸೆಟ್ ಇಟ್ಕೋತೀನಿ ಅಂದ್ರೆ. ಸೊ ಓಕೆ, ಮುಗ್ಸೋಣ ಹಂಗಾದ್ರೆ ಕ್ಲಾಸು, ಗೊತ್ತಲ್ಲ ಇವಾಗ. ನಾಳೆ ನೀವು ನಿಜವಾಗ್ಲೂ ಬರೋಕ್ಕಿಂತ ಮುಂಚೆ ದಯವಿಟ್ಟು ಆ ಸೊ ಓಕೆ, ಹಾಗಾದ್ರೆ ನಾಳೆ ಅಷ್ಟರೊಳಗೆ, ನಾಳೆ ಸಂಜೆ ಮತ್ತೆ ನಾವು ಲೈವ್ ಬರೋ ಅಷ್ಟರೊಳಗೆ ನನಗೆ ಎಲ್ಲರೂ ಪ್ರತಿಯೊಬ್ರು ಮಾರ್ಕ್ ಮಾಡಿ ಶೇರ್ ಮಾಡಿ, ಅಟ್ಲೀಸ್ಟ್ ಗೊತ್ತಾಗುತ್ತೆ ಅವಾಗ. ಫೋನಲ್ಲಿ ಮಾಡ್ತಾ ಇದ್ದೀನಿ ಅಂತೀರಾ, ಫೋನಲ್ಲಾದ್ರೂ ಪರವಾಗಿಲ್ಲ, ಏನೋ ಒಂದು ಮಾಡಿ, ಬುಕ್ಕಲ್ಲಿ ಬರೀರಿ, ಹೆಂಗೋ ಒಂದು ಮಾಡಿ ಅದನ್ನ ಸೆಂಡ್ ಮಾಡಿ ನನಗೆ. ಅಷ್ಟೇ ನಾನು ಕೇಳೋದು. ಯಾಕಂದ್ರೆ ಜಸ್ಟ್ ನೀವು ಮಾಡ್ತಿದ್ದೀರಾ ಅಂತ ಪರ್ಫೆಕ್ಟ್ ಆಗಿ ಗೊತ್ತಾಗ್ಬೇಕಷ್ಟೇ, ನನಗೆ ಇನ್ನೇನು ಬೇಕಾಗಿಲ್ಲ. ನೀವು ದುಡ್ಡು ಕೊಟ್ಟಿರೋದು, ನೀವು ಕಲಿತಿರೋದು ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಏನು ಮಾಡೋಕ್ಕಾಗಲ್ಲ, ನಾನು ಬರೀ ಇದು ಹಿಂಗಪ್ಪ ಅಂತ ಹೇಳ್ಕೊಡ್ಬೋದು ಅಷ್ಟೇ.